ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಅಲ್ಲಿ ನಾನು ಧುರಂಧರ್ ಮೂವಿಯ ಎಕ್ಸ್ಪ್ಲನೇಷನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋ ಅಲ್ಲಿ ಮೂವಿಯ ಅರ್ಧ ಭಾಗವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ನೋಡಿ. ರಿಯಲ್ ಸ್ಟೋರಿಗೆ ಕನೆಕ್ಷನ್ ಕೊಡ್ತಾ ಮೂವಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವಿಡಿಯೋ ಅಲ್ಲಿ ಇನ್ನ ಉಳಿದ ಭಾಗದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಇಲ್ಲೂ ಡೀಟೇಲ್ ಆಗಿ ಎಲ್ಲಾ ವಿಷಯಗಳನ್ನ ಹೇಳ್ತೀನಿ ಸ್ನೇಹಿತರೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಹಿಂದಿನ ವಿಡಿಯೋಲಿ ನಾವು ನೋಡಿದ್ವಿ ಐಎಸ್ಐ ನ ಮೇಜರ್ ಇಕ್ಬಾಲ್, ಲಷ್ಕರ್ ನ ಸಾಜಿದ್ ಮಿರ್, ಪಾಕಿಸ್ತಾನ್ ಅಮೆರಿಕನ್ ಟೆರರಿಸ್ಟ್ ಡೇವಿಡ್ ಹೆಡ್ಲಿ ಮತ್ತೆ ಇನ್ನ ಇಬ್ರು ಟೆರರಿಸ್ಟ್ ಗಳಿಗೆ ಟ್ರೈನಿಂಗ್ ಕೊಡೋರು ಎಲ್ಲರೂ ಸೇರಿ ದೊಡ್ಡದಾಗಿ ಪ್ಲಾನ್ ಮಾಡಿ ಭಯೋತ್ಪಾದಕರನ್ನ ಭಾರತಕ್ಕೆ ಕಳಿಸ್ತಾ ಇದ್ದಾರೆ. ಅಕ್ಟೋಬರ್ 3ನೇ ತಾರೀಕು ಅದಕ್ಕೆ ವೆಪನ್ಸ್ ನ ಬಲೂಚಿಸ್ತಾನ್ ಇಂದ ಖರೀದಿ ಮಾಡೋಕೆ ರೆಹಮಾನ್ ಗೆ ಹೇಳಿದ್ದಾರೆ. ಬಲೂಚ್ ನ ವಿರುದ್ಧ ಇರೋರಿಗೆ ಬಲೂಚ್ ಇಂದಾನೆ ವೆಪನ್ಸ್ ನ ಕೊಡ್ಸೋದು ರೆಹಮಾನ್ ಗೆ ಇಷ್ಟ ಇಲ್ಲ. ಆದ್ರೆ ಏನ್ ಮಾಡೋದು, ಪಾಲಿಟಿಕ್ಸ್ ಅಲ್ಲಿ ಬೆಳೆಬೇಕು ಅಂದ್ರೆ ಇವರೆಲ್ಲರ ಸಪೋರ್ಟ್ ಬೇಕು, ಅದಕ್ಕೆ ಒಪ್ಕೊಂತಾನೆ. ರೆಹಮಾನ್ ನ ಮುಂದೆ ಚೆನ್ನಾಗಿರೋ ಹಾಗೆ ನಾಟಕ ಆಡಿ ಖನಾನಿ ಬ್ರದರ್ಸ್ ಹಿಂದೆಯಿಂದ ಜಮೀಲ್ಗೆ ಫೋನ್ ಮಾಡಿ ನಿಮ್ಮ ಸ್ಥಾನ ಉಳಿಸ್ಕೋಬೇಕು ಅಂದ್ರೆ ರೆಹಮಾನ್ ನ ತಡಿಲೇಬೇಕು ಅಂತ ಹಾಕೊಟ್ಟಿದ್ದಾರೆ. ಅದಕ್ಕೆ ಜಮೀಲ್ SP ಚೌಧರಿ ಅಸ್ಲಾಂ ನ ತನ್ನ ಮನೆಗೆ ಕರೆಸ್ಕೊಂತಾನೆ. ಹಮ್ಜಾ ರೆಹಮಾನ್ಗೆ ಬಲೂಚ್ಗೆ ಮೋಸ ಮಾಡೋದು ಬೇಡ, ವೆಪನ್ಸ್ ಮೇಜರ್ ಇಕ್ಬಾಲ್ ಮತ್ತೆ ಅವರ ಕಡೆಯವ್ರಿಗೆ ಕೊಡಿಸ್ಬೇಡಿ ಅಂತ ಹೇಳಿ ವೆಪನ್ಸ್ ಭಾರತಕ್ಕೆ ಹೊರಟಿರೋ ಭಯೋತ್ಪಾದಕರಿಗೆ ಸಿಗದೆ ಇರೋ ಹಾಗೆ ಮಾಡೋಕೆ ನೋಡ್ತಾನೆ. ಆದ್ರೆ ರೆಹಮಾನ್ ಕೇಳಲ್ಲ. ಅದಕ್ಕೆ ಹಮ್ಜಾ ಆಲಂ ಹತ್ರ ಬಂದು ಎಲ್ಲಾ ವಿಷಯ ಹೇಳಿ ಭಯೋತ್ಪಾದಕರು ಸಮುದ್ರ ಮಾರ್ಗವಾಗಿ ಭಾರತಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಮೋಸ್ಟ್ಲಿ ಗುಜರಾತ್ಗೆ ಹೋಗಿ ಅಟ್ಯಾಕ್ ಮಾಡೋ ಪ್ಲಾನ್ ಇರಬೇಕು ಅಂತ ಅಕ್ಟೋಬರ್ 3ನೇ ತಾರೀಕು ದಾಳಿ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ ಇಂಡಿಯಾದವ್ರಿಗೆ ಅಲರ್ಟ್ ಮಾಡ್ತಾರೆ. ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ. ರೆಹಮಾನ್ ತನ್ನ ಗ್ಯಾಂಗ್ ಜೊತೆ ಬಲೂಚಿಸ್ತಾನ್ ಅಲ್ಲಿ ಇರೋ ಬಲೂಚ್ ಯುನೈಟೆಡ್ ಫೋರ್ಸ್ ಕ್ಯಾಂಪ್ ಗೆ ಬರ್ತಾನೆ. ಇವರೇ ಬಲೂಚಿಸ್ತಾನ್ ಪಾಕಿಸ್ತಾನಿಂದ ಸಪರೇಟ್ ಆಗ್ಬೇಕು ಅಂತ ಹೋರಾಡ್ತಾ ಇರೋದು. ಈ ಬಲೂಚ್ ಯುನೈಟೆಡ್ ಫೋರ್ಸ್ ನ ಲೀಡರ್ ನ ಹೆಸರು ಶಿರಾನಿ ಅಂತ. ರೆಹಮಾನ್ ನ ಡ್ಯಾನ್ಸ್ ಮ್ಯೂಸಿಕ್ ಜೊತೆ ದೊಡ್ಡದಾಗಿ ವೆಲ್ಕಮ್ ಮಾಡ್ಕೊಂತಾರೆ. ರೆಹಮಾನ್ ನ ವೈರಲ್ ಡ್ಯಾನ್ಸ್ ಸ್ಟೆಪ್ ಎಲ್ಲ ನೀವು ನೋಡಿರ್ತೀರಾ. ಇದೆಲ್ಲ ಆದ್ಮೇಲೆ ಶಿರಾನಿ ಅವರ ಮೊಮ್ಮಗ ಮೆಡಿಕಲ್ ಓದಬೇಕು ಅನ್ಕೊಂಡಿದ್ದಾನೆ. ಅದಕ್ಕೆ ರೆಹಮಾನ್ ಮೆಡಿಕಲ್ ಕೋಚಿಂಗ್ ನ ವ್ಯವಸ್ಥೆ ಮಾಡಿದ್ದಾನೆ. ಊಟ ವಸತಿ ಎಲ್ಲ ಇವ್ರದೇ, ಇವನಿಗೆ ಮಾತ್ರ ಅಲ್ಲ ಇನ್ನ 100 ಜನ ಸ್ಟೂಡೆಂಟ್ಸ್ ಗೆ ಅಂತ ಕೋಚಿಂಗ್ ಸೆಂಟರ್ ಓಪನ್ ಮಾಡಿಸಿದ್ದಾನೆ ರೆಹಮಾನ್. ಇವರು ಶಿರಾನಿಗೋಸ್ಕರ ಸ್ವಲ್ಪ ಹಣ ಮತ್ತೆ ಬೇರೆ ಗಿಫ್ಟ್ಸ್ ಎಲ್ಲ ತಂದ್ಕೊಟ್ಟು ಮೇಜರ್ ಇಕ್ಬಾಲ್ ಕೊಟ್ಟಿದ್ದ ವೆಪನ್ಸ್ ನ ಲಿಸ್ಟ್ ಅನ್ನ ಇವ್ರಿಗೆ ಕೊಟ್ಟು ಮುಂದಿನ ತಿಂಗಳು 2ನೇ ತಾರೀಕಿನೊಳಗೆ ಇದೆಲ್ಲ ಬೇಕು ಅಂತ ಕೇಳಿದಾಗ ಆಯ್ತು ಕೊಡ್ತೀನಿ ಅಂತಾರೆ ಶಿರಾನಿ. ಯಾಕೆ ಅಂತಾನು ಕೇಳಲ್ಲ, ಅಂದ್ರೆ ಅಷ್ಟು ನಂಬಿಕೆ ಇವ್ರ ಮೇಲೆ. ನೆಕ್ಸ್ಟಿನಲ್ಲಿ SP ಚೌಧರಿ ಅಸ್ಲಾಂ ಜಮೀಲ್ ಫೋನ್ ಮಾಡಿದ್ನಲ್ಲ ಅಂತ ಇವನ ಮನೆಗೆ ಬಂದಿದ್ದಾರೆ. ರೆಹಮಾನ್ ನ ಅರೆಸ್ಟ್ ಮಾಡೋ ವಿಷಯ ಮಾತಾಡ್ತಿದ್ದಾರೆ. 1997ರಲ್ಲೇ ಅರೆಸ್ಟ್ ಏನು, ರೆಹಮಾನ್ ನ ಸಾಯಿಸ್ತಾ ಇದ್ದೆ, ನೀವೇ ಅವನನ್ನ ಕಾಪಾಡಿದ್ದು, ಅವನು ನಿಮಗೆ ಸಪೋರ್ಟ್ ಮಾಡ್ತಿದ್ದ ಅಲ್ವಾ, ಈಗ ಏನಾಯ್ತು ಅಂತ ಅಸ್ಲಾಂ ಕೇಳ್ತಾರೆ. ರಾಜಕಾರಣದಲ್ಲಿ ಯಾರು ಯಾವಾಗ ಎಲ್ಲಿಗಿಡ್ತಾರೆ ಅಂತ ಹೇಳಕ್ಕಾಗಲ್ಲ. ನೀನು ಸಸ್ಪೆಂಡ್ ಆಗಿ ಎಷ್ಟು ವರ್ಷ ಆಯ್ತು ಅಂತ ಜಮೀಲ್ ಕೇಳಿದಾಗ 7 ವರ್ಷ ಆಯ್ತು ಅಂತಾರೆ. ಏನು 7 ವರ್ಷನಾ? ಅದಕ್ಕೆ ಲಿಯಾರಿಯ ಸ್ಥಿತಿ ಈ ರೀತಿ ಆಗಿರೋದು. ನಿಮ್ಮಂತ ಪ್ರಾಮಾಣಿಕ ಆಫೀಸರ್ ಸಸ್ಪೆಂಡ್ ಆದ್ರೆ ಏನ್ ಕತೆ ಅಂತ ನಾಟಕ ಆಡ್ತಿದ್ದಾಗ ಅಸ್ಲಾಂ ನೀವೇ ನನ್ನನ್ನ ಸಸ್ಪೆಂಡ್ ಮಾಡಿಸಿದ್ದು ಅಂತ ಹೇಳ್ತಾರೆ. ಜಮೀಲ್ ನಾಟಕ ಮುಂದುವರಿಸಿ ಏನೋ ನಾನಾ ನೆನ್ಪೇ ಇಲ್ವಲ್ಲ, ಏನೋ ಜೋಶಲ್ಲಿ ಏನಾದ್ರೂ ತಪ್ಪಾಗಿರ್ಬೋದು ನಿಮ್ಮಿಂದ, ಇರ್ಲಿ ಬಿಡಿ. ಮುಖ್ಯವಾದ ವಿಷಯ ಏನಂದ್ರೆ ನೀವು ಮತ್ತೆ ಕೆಲ್ಸಕ್ಕೆ ಜಾಯ್ನ್ ಆಗಿ ಇಡೀ ಲಿಯಾರಿನ ಕ್ಲೀನ್ ಮಾಡಿ ಒಬ್ರು ಗ್ಯಾಂಗ್ಸ್ಟರ್ಸ್ ಉಳಿಬಾರ್ದು ಅಂತ ಜಾಯ್ನಿಂಗ್ ಲೆಟರ್ ಕೊಟ್ಟಾಗ ಇದನ್ನ ನಾನು ಒಬ್ನೇ ಮಾಡೋಕ್ಕಾಗಲ್ಲ, ಪೊಲೀಸ್ ಅವರೆಲ್ಲ ರೆಹಮಾನ್ ಕಡೆ ಇದ್ದಾರೆ, ನಾನು ಶೂಟ್ ಮಾಡೋಕ್ಕೂ ಮುಂಚೆ ನನಗೆ ಬುಲೆಟ್ ಬಿದ್ದಿರುತ್ತೆ, ಅದಕ್ಕೆ ಲಿಯಾರಿ ಟಾಸ್ಕ್ ಫೋರ್ಸ್ ನ ಶುರು ಮಾಡ್ಬೇಕು. ಈ ಟೀಮ್ ಅಲ್ಲಿ ನನ್ನ ಕಡೆಯವ್ರು ಮಾತ್ರ ಇರ್ತಾರೆ, ಸೀಕ್ರೆಟ್ ಜಾಗದಲ್ಲಿ ನಮ್ಮ ಆಫೀಸ್ ಇರ್ಬೇಕು, ನಮಗೆ ಫಂಡಿಂಗ್ ಕೂಡ ಬರ್ಬೇಕು, ಯಾಕಂದ್ರೆ ನನ್ ಜೊತೆ ಇರೋರು ಯಾರಾದ್ರೂ ದುಡ್ಡು ಕೊಡ್ತೀನಿ ಅಂದಾಗ ಅವ್ರ ಜೊತೆ ಸೇರ್ಕೋಬಾರ್ದಲ್ಲ. ನಾನು ನನಗೆ ಇಷ್ಟ ಬಂದಿದ್ದು ಮಾಡ್ತೀನಿ, ಯಾರು ಕೇಳೋ ಹಾಗಿಲ್ಲ, ನೀವು ಕೂಡ. ಇಲ್ಲಾಂದ್ರೆ ಏನೋ ತೊಂದರೆ ಇಲ್ಲ, ಬಡೆ ಸಾಬ್ನ ಆಶೀರ್ವಾದದಿಂದ ನಮ್ಮ ಮನೆ ಚೆನ್ನಾಗೆ ನಡೀತಾ ಇದೆ ಅಂತ ಹೇಳ್ತಾರೆ ಅಸ್ಲಾಂ. ಈ ಬಡೆ ಸಾಬ್ ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ಸೊ ಕೊನೆಗೂ ಅಸ್ಲಾಂ ನ ಕಂಡೀಷನ್ ಗೆಲ್ಲ ಜಮೀಲ್ ಒಪ್ಕೊಂತಾನೆ. ಇದಾದ್ಮೇಲೆ ಎಲಿನಾ ತನ್ನ ತಂದೆ ಜಮೀಲ್ ಹತ್ರ ಕೋಚಿಂಗ್ ಕ್ಲಾಸ್ಗೆ ಫೀಸ್ ಕೊಡ್ಬೇಕು, ದುಡ್ಡು ಕೊಡಿ ಅಂತ ಇಸ್ಕೊಂಡು ಕೋಚಿಂಗ್ ಗೆ ಬರ್ತಾಳೆ ಹಮ್ಜಾ ಹತ್ರ. ಇವನ ಜೊತೆ ಶಾಪಿಂಗ್ ಎಲ್ಲ ಮಾಡೋದು, ಸುತ್ತಾಡೋದು ಎಲ್ಲ ನಡೀತಾ ಇದೆ. ಇದರ ನಡುವೆ ಅಸ್ಲಾಂ ಲಿಯಾರಿ ಟಾಸ್ಕ್ ಫೋರ್ಸ್ ನ ಕಟ್ಟಿ ಆಗಿದೆ, ಆಫೀಸ್ ಎಲ್ಲ ರೆಡಿ ಇದೆ. ಜಮೀಲ್ ಈದ್ಗೆ ರೆಹಮಾನ್ ನ ಮನೆಗೆ ಊಟಕ್ಕೆ ಬಂದಿದ್ದಾನೆ. ಅಂದ್ರೆ ಹಿಂದೆ ಇಡೋದು ಇಡ್ತಾ ಇರ್ತಾನೆ, ಮುಂದೆ ಚೆನ್ನಾಗೇ ಇರ್ತಾನೆ. SP ಚೌಧರಿ ಅಸ್ಲಾಂ ವಾಪಸ್ ಬಂದಿದ್ದಾನೆ ಅಂತ ರೆಹಮಾನ್ ಕೇಳ್ದಾಗ್ಲು ನಾನಿಲ್ವಾ ನೋಡ್ಕೊಂತೀನಿ ಬಿಡು ಅಂತ ಹೇಳ್ತಾನೆ ಜಮೀಲ್. ಒಂದಿನ ಹಮ್ಜಾ ಎಲಿನಾನ ಆಲಂ ಜ್ಯೂಸ್ ಸೆಂಟರ್ ಗೆ ಕರ್ಕೊಂಡ್ ಬಂದಾಗ ಇಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಅಸ್ಲಾಂ ನ ನೋಡಿ ಇವರಿಂದ ನಿನ್ಗೆ ಏನಾದ್ರೂ ತೊಂದರೆ ಇದೆಯಾ, ಪದೇ ಪದೇ ನಮ್ಮ ಮನೆಗೆ ಬರ್ತಿದ್ದಾರೆ ಅಂತ ಕೇಳ್ತಾಳೆ. ಹಮ್ಜಾ ತೊಂದರೆ ಇದೆ ಅಂತ ಏನು ಹೇಳಲ್ಲ. ನೆಕ್ಸ್ಟ್ ಅಸ್ಲಾಂ ಮನೆಗೆ ಬಂದಾಗ ಅವನ ಮೇಲೆ ಒಂದು ಕಣ್ಣಿಡು ಅಂತ ಹೇಳ್ತಾನೆ. ಈ ಕಡೆ ಭಾರತದಲ್ಲಿ ಸುಶಾಂತ್ ಈ ನಕಲಿ ನೋಟ್ಗಳ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ಕೊಂಡ್ ಬಂದು ಅಜಯ್ಗೆ ಹೇಳ್ತಿದ್ದಾರೆ. 2005ರಲ್ಲಿ ನಮ್ಮ ದೇಶದ ಒಬ್ಬ ಮಿನಿಸ್ಟರ್ ಮತ್ತೆ ಮಿನಿಸ್ಟರ್ ನ ಮಗ ದುಬೈಯಲ್ಲಿ ISI ನ ಮೇಜರ್ ಇಕ್ಬಾಲ್ ಮತ್ತೆ ಜಾವೇದ್ ಖನಾನಿ ಜೊತೆ
ಜೊತೆ ಮೀಟಿಂಗ್ ಮಾಡಿ ಒಂದು ದೊಡ್ಡ ಡೀಲ್ ಸೈನ್ ಮಾಡಿದ್ದಾರೆ. ಅದಾದ್ಮೇಲೆ ಪಾಕಿಸ್ತಾನ ಅವರು ಯಾವ ಕಂಪನಿಯಿಂದ ನೋಟ್ ಪ್ರಿಂಟ್ ಮಾಡೋಕೆ ರಾ ಮೆಟೀರಿಯಲ್ಸ್ ನ ತಗೊಂತಿದ್ದಾರೋ ಅದೇ ಕಂಪನಿಯಿಂದ ನಾವು ಕೂಡ ರಾ ಮೆಟೀರಿಯಲ್ಸ್ ತಗೊಂತೀವಿ ಅಂತ ಭಾರತದ ಮಿನಿಸ್ಟರ್ಸ್ ಡಿಸೈಡ್ ಮಾಡಿದ್ದಾರೆ. ಪಾಕಿಸ್ತಾನಲ್ಲಿ ನಕಲಿ ನೋಟ್ ಮಾಡ್ತಿರೋದಕ್ಕೂ ಇದೇ ಕಂಪನಿಯವರು ರಾ ಮೆಟೀರಿಯಲ್ಸ್ ನ ಸಪ್ಲೈ ಮಾಡ್ತಿರೋದು, ಅದಕ್ಕೆ ನೋಟ್ ಅಷ್ಟು ಒರಿಜಿನಲ್ ತರ ಕಾಣ್ತಿದೆ. ಇನ್ನ ಪ್ಲೇಟ್ಸ್ ವಿಷಯಕ್ಕೆ ಬರೋದಾದ್ರೆ 2007ರಲ್ಲಿ ನೋಟ್ ಅಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಮಾಡಿದಾಗ ಹೊಸ ಪ್ಲೇಟ್ಸ್ ಬೇಕಲ್ಲ, ಆ ಪ್ಲೇಟ್ಸ್ ನ ಕೂಡ ಇದೇ ಕಂಪನಿಯವರು ತಯಾರಿಸಿರೋದು. ಪ್ಲೇಟ್ಸ್ ನ ಒಂದು ನಕಲಿ ಕಾಪಿಯನ್ನ ಲಂಡನ್ ಇಂದ ತಗೊಂಡ್ ಬರೋಕೆ ಈ ಮಿನಿಸ್ಟರ್ ಮತ್ತೆ ಅವನ ಮಗನೇ ಹೋಗಿರ್ತಾರೆ. ಪ್ಲೇಟ್ಸ್ ಇಸ್ಕೊಂಡು ಬರ್ತಿದ್ದಾಗ ಫ್ಲೈಟ್ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ದುಬೈಯಲ್ಲಿ ಲ್ಯಾಂಡ್ ಮಾಡಿದ್ರು ಕೆಲವು ಗಂಟೆಗಳ ಕಾಲ. ಆಗ ಪ್ಲೇಟ್ಸ್ ನ ಇಕ್ಬಾಲ್ ಮತ್ತೆ ಜಾವೇದ್ ಕನಾನಿಗೆ ಕೊಟ್ಟಿರ್ಬೋದು ಅಂತ ಸುಶಾಂತ್ ಅಜಯ್ಗೆ ಹೇಳ್ತಾರೆ. ಜಾವೇದ್ ಕನಾನಿಯ ಲಂಡನ್ ಬ್ಯಾಂಕ್ ಅಕೌಂಟ್ ಇಂದ ಭಾರತದ ತುಂಬಾನೇ ಮಿನಿಸ್ಟರ್ಸ್ ಮತ್ತೆ ಶ್ರೀಮಂತ ವ್ಯಕ್ತಿಗಳ ಅಕೌಂಟ್ಗೆ ಕೋಟಿಗಟ್ಲೆ ಹಣ ಟ್ರಾನ್ಸ್ಫರ್ ಆಗಿದೆ. ಈ ಪ್ರೂಫ್ ಎಲ್ಲ ಇದ್ರೂ ಕೂಡ ಏನು ಮಾಡಕ್ಕಾಗ್ತಿಲ್ಲ. ಪೊಲಿಟಿಷಿಯನ್ಸ್ ಎಲ್ಲವನ್ನ ಮುಚ್ಚಾಕ್ತಾರೆ. ಆದ್ರೆ ನಮ್ಮ ಸಮಯ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ ಅಂತ ನಂಬಿದರೆ ಅಜಯ್. ಲಿಯಾರಿಯಲ್ಲಿ ಆಗ್ಲೇ ರೆಹಮಾನ್ ಕಡೆಯವರು ಬಲೂಚ್ ಯುನೈಟೆಡ್ ಫೋರ್ಸ್ ಅವರಿಂದ ವೆಪನ್ಸ್ ತಗೊಂಡು ಬಂದಿದ್ದಾರೆ. ಈಗ ಇನ್ನೇನು ಖನಾನಿ ಬ್ರದರ್ಸ್ಗೆ ಡೆಲಿವರಿ ಕೊಡೋಕೆ ಅಂತ ಹೊರಟಿದ್ದಾಗ ಇದ್ದಕ್ಕಿದ್ದಂಗೆ ರೆಹಮಾನ್ ನ ಚಿಕ್ಕ ಮಗ ಫೈಜಲ್ಗೆ ಹುಷಾರಿಲ್ದಂಗ್ ಆಗಿದೆ. ಅದಕ್ಕೆ ಡೋಂಗಾ ಮತ್ತೆ ಇನ್ನಷ್ಟು ಜನರ ಜೊತೆ ಮಗನನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೊರಡ್ತಾನೆ. ನೀವು ಡೆಲಿವರಿ ಕೊಡೋಕೆ ಹೋಗಿ ಅಂತ ಉಜೇರ್ ಮತ್ತೆ ಹಮ್ಜಾಗೆ ಹೇಳಿ ರೆಹಮಾನ್ ಮಗನನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೊರಟಾಗ ಮನೆ ಕೆಲ್ಸದವನೊಬ್ಬ ಫೋನಲ್ಲಿ ಮಾತಾಡ್ತಾ ಹೋಗೋದನ್ನ ಹಮ್ಜಾ ಗಮನಿಸ್ತಾನೆ. ಕೊನೆಗೆ ಹಮ್ಜಾ ಮತ್ತೆ ಉಜೇರ್ ಇಬ್ರು ಖನಾನಿ ಬ್ರದರ್ಸ್ ಮತ್ತೆ ಇಕ್ಬಾಲ್ ಹತ್ರ ಬಂದು ವೆಪನ್ಸ್ ನ ತೋರಿಸ್ತಾರೆ. ಇಬ್ರು ಹುಡುಗರು ಕೂಡ ಇಲ್ಲಿಗೆ ಬಂದ್ರು. ಅಜ್ಮಲ್ ಮತ್ತೆ ಇಸ್ಮಾಯಿಲ್ ನಿಮ್ಗೋಸ್ಕರನೇ ಈ ವೆಪನ್ಸ್ ನ ತರಿಸಿರೋದು, ಎತ್ಕೊಂಡು ನೋಡ್ಕೊಳ್ಳಿ ಅಂತ ಇಕ್ಬಾಲ್ ಹೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಇವರು ಗುಜರಾತ್ ಅಲ್ಲ ಮುಂಬೈ ಅಟ್ಯಾಕ್ ಗೆ ಹೊರಟಿರೋದು. ಮುಂಬೈ ಅಟ್ಯಾಕ್ ಆಗೋದು ನವೆಂಬರ್ 26, 2008ರಲ್ಲಿ, ಅಕ್ಟೋಬರ್ 3ನೇ ತಾರೀಕಲ್ಲ. ಏನಕ್ಕೆ ಡೇಟ್ ಚೇಂಜ್ ಆಯ್ತು ಅಂತ ನೋಡೋಣ. ಅಜ್ಮಲ್ ಮತ್ತೆ ಇಸ್ಮಾಯಿಲ್ಗೆ ಹಮ್ಜಾನೆ ತನ್ನ ಕೈಯಾರೆ ಗನ್ಗಳನ್ನ ಕೊಡ್ತಾನೆ. ಇಂಡಿಯಾದವರು ರೆಡಿ ಆಗಿರ್ತಾರೆ ಹೋಗಿ ಅಂತ. ಆದ್ರೆ ಒಂದು ಶಾಕಿಂಗ್ ವಿಷಯ ಈಗ ಗೊತ್ತಾಯ್ತು. ಅದೇ ನಾಳೆ ಅಂದ್ರೆ ಅಕ್ಟೋಬರ್ 3ಕ್ಕೆ ಇವರು ಹೋಗ್ತಿಲ್ಲ, ಪ್ಲಾನ್ ಚೇಂಜ್ ಆಗಿದೆ. ಸದ್ಯಕ್ಕೆ ಬಡೆ ಸಾಬ್ ಹೇಳೋವರೆಗೂ ಎಲ್ಲಿಗೂ ಹೋಗಲ್ಲ ಅಂತ ಇಕ್ಬಾಲ್ ಹೇಳ್ತಾನೆ. ಇಲ್ಲೂ ಕೂಡ ಬಡೆ ಸಾಬ್ ನ ವಿಷಯ ಬಂತು. ಅಸ್ಲಾಂ ಆಯ್ತು, ಈಗ ಇವನು ಕೂಡ ಬಡೆ ಸಾಬ್ ಹೆಸರು ಹೇಳ್ತಿರೋದು ನೋಡಿದ್ರೆ ತುಂಬಾನೇ ಜನ ಈ ಬಡೆ ಸಾಬ್ ಆಗಿರೋದಕ್ಕೆ ಸಾಧ್ಯತೆ ಇದೆ. ಯಾರು ಅಂತ ಸೆಕೆಂಡ್ ಪಾರ್ಟ್ ಅಲ್ಲಿ ಇನ್ನೇನ್ ಗೊತ್ತಾಗೋದ್ರಿಂದ ಅದರ ಬಗ್ಗೆ ಜಾಸ್ತಿ ಮಾತಾಡಿ ನಿಮ್ ಟೈಮ್ ವೇಸ್ಟ್ ಮಾಡೋದು ಬೇಡ ಸ್ನೇಹಿತರೆ. ಈಗ ಮುಖ್ಯವಾಗಿರೋ ವಿಷಯದ ಬಗ್ಗೆ ಮಾತ್ರ ಮಾತಾಡೋಣ. ಸೊ ಯಾಕೆ ಇವರು ನಾಳೆ ಇಂಡಿಯಾಗೆ ಹೋಗ್ತಿಲ್ಲ ಅಂದ್ರೆ ಇಂಡಿಯನ್ ಇಂಟೆಲಿಜೆನ್ಸ್ ಗೆ ಇವರು ಹೋಗ್ತಿರೋ ವಿಷಯ ಗೊತ್ತಾಗಿದೆ ಅಂತ ಇಕ್ಬಾಲ್ಗೆ ಗೊತ್ತಾಗಿದೆ. ಇನ್ಫಾರ್ಮೇಶನ್ ಕೊಟ್ಟಿರೋ ವ್ಯಕ್ತಿ ಕೂಡ ತಗ್ಲಾಕೊಂಡಿದ್ದಾನೆ. ಅಂದ್ರೆ ಅಂಡರ್ ಕವರ್ ಏಜೆಂಟ್ ಗಳ ನೆಟ್ವರ್ಕ್ ಇತ್ತಲ್ಲ ಇಂಡಿಯನ್ ಇಂಟೆಲಿಜೆನ್ಸ್ ಬ್ಯೂರೋಗೆ ಇನ್ಫಾರ್ಮೇಶನ್ ತಲುಪಿಸೋಕೆ, ಅವರಲ್ಲಿ ಒಬ್ಬ ತಗ್ಲಾಕೊಂಡಿದ್ದಾನೆ. ಇನ್ನೊಂದ್ ಕಡೆ ರೆಹಮಾನ್ ತನ್ನ ಹೆಂಡತಿ ಜೊತೆ ಮಗನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೊರಟಿದ್ದಾಗ ಇವರ ಮೇಲೆ ಲಿಯಾರಿ ಟಾಸ್ಕ್ ಫೋರ್ಸ್ ಅವರು ದಾಳಿ ಮಾಡ್ತಾರೆ. ಅದೇ ಅಸ್ಲಾಂ ಕಡೆಯವರು. ಇವರು ಒಂದೇ ಸಮ ಫೈರ್ ಮಾಡ್ತಿರೋದ್ರಿಂದ ಡೋಂಗಾ ಮತ್ತೆ ಸಿಯಾಹಿ ಅನ್ನೋನ್ಗೆ ನೀವು ಮೊದಲು ತಪ್ಪಿಸ್ಕೊಳ್ಳಿ, ನೀವು ಇಲ್ಲೇ ಇದ್ರೆ ಅವನು ದಾಳಿ ಮಾಡ್ತಾನೆ ಇರ್ತಾರೆ ಅಂತ ಇವರಿಬ್ಬರನ್ನ ರೆಹಮಾನ್ ಕಳಿಸ್ತಾನೆ. ಹೆಂಡತಿಗೆ ನಾನು ಸರೆಂಡರ್ ಆಗ್ತಿದ್ದಂಗೆ ಮಗನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು ಅಂತ ಹೇಳಿ ಸರೆಂಡರ್ ಆಗ್ತಾನೆ ರೆಹಮಾನ್. ಈ ಕಡೆ ಇಕ್ಬಾಲ್ ಹಮ್ಜಾ ಮತ್ತೆ ಉಜೇರ್ನ ಇವರ ಕೈಗೆ ತಗ್ಲಾಕೊಂಡಿರೋ ಇಂಡಿಯನ್ ಏಜೆಂಟ್ ಹತ್ರ ಕರ್ಕೊಂಡ್ ಬರ್ತಾರೆ. ಇವನ ದೇಹಕ್ಕೆ ಮತ್ತೆ ಮುಖಕ್ಕೆಲ್ಲ ಹುಕ್ ಹಾಕಿ ಟಾರ್ಚರ್ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ತನ್ನ ಜೊತೆ ಬೇರೆಯವ್ರು ಯಾರೋ ಅಂಡರ್ ಕವರ್ ಏಜೆಂಟ್ ಆಗಿ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ತಿಲ್ಲ. ಪಾಕಿಸ್ತಾನ ಆರ್ಮಿ ಚೀಫ್ ಮತ್ತೆ ಪೊಲಿಟಿಷಿಯನ್ ಆಗಿದ್ದ ಜಿಯಾ ಉಲ್ ಹಕ್ ಬ್ಲೀಡ್ ಇಂಡಿಯಾ ವಿತ್ 1000 ಕಟ್ಸ್ ಅಂತ ಹೇಳಿದ್ನಲ್ಲ, ಅದರಿಂದ ಇನ್ಸ್ಪೈರ್ ಆಗಿ ಈ ರೀತಿ ದೇಹದ ತುಂಬಾ ತೂತ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾನೆ. ಇಕ್ಬಾಲ್ ಭಾರತಕ್ಕೂ ಇದೇ ಗತಿ ಆಗೋ ಹಾಗೆ ಮಾಡ್ತೀನಿ ಅಂತ ಒಂದೇ ಸಮ ಈ ಏಜೆಂಟ್ಗೆ ಹೊಡಿತಿದ್ರು ಕೂಡ ಪಾಪ ಯಾವುದೇ ವಿಷಯ ಬಿಟ್ಕೊಡಲ್ಲ. ಹಮ್ಜಾಗೆ ಒಳಗೆ ಕುದಿತಾ ಇದೆ, ಏನು ಮಾಡೋಕ್ಕಾಗಲ್ಲ. ಉಜೇರ್ ಬೇರೆ ಇವನನ್ನೇ ನೋಡ್ತಾ ಇದ್ದಾನೆ. ಅದಕ್ಕೆ ಯಾವುದೇ ರೀತಿ ಎಕ್ಸ್ಪ್ರೆಷನ್ ಮುಖದ ಮೇಲೆ ಕಾಣಿಸದೇ ಇರೋ ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ದಾನೆ ಹಮ್ಜಾ. ಇಲ್ಲಿಂದ ವಾಪಸ್ ಹೊರಟಾಗ ಡೋಂಗಾ ಉಜೇರ್ಗೆ ಫೋನ್ ಮಾಡಿ ಅಸ್ಲಾಂ ರೆಹಮಾನ್ ನ ಎತ್ತಾಕೊಂಡು ಹೋದ ವಿಷಯ ಹೇಳ್ದ. ಉಜೇರ್ ಜಮೀಲ್ಗೆ ಫೋನ್ ಮಾಡಿ ಈ ವಿಷಯ ಹೇಳಿದಾಗ ನಾನ್ ನೋಡ್ಕೊಂತೀನಿ ಬಿಡೋ ಅಂತ ನಾಟಕ ಆಡ್ತಾ ಇದ್ದಾನೆ. ಮೊದಲು ಹಮ್ಜಾನ ಗಮನ ಹೋಗಿದ್ದು ಮನೆ ಕೆಲ್ಸದವನ ಮೇಲೆ. ರೆಹಮಾನ್ ಮಗನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಫೋನ್ ಮಾಡ್ತಿರೋದನ್ನ ನೋಡಿದ್ನಲ್ಲ, ಅದಕ್ಕೆ ಸೀದೇವ್ರೆಲ್ಲರೂ ಮನೆಗೆ ಬರ್ತಾರೆ. ಆ ಕೆಲ್ಸದವನ ಹೆಸರು ಅಕ್ಲಾಕ್ ಅಂತ. ಇವನನ್ನ ಹುಡ್ಕೊಂಡ್ ಬಂದು ಹಮ್ಜಾ ರೆಹಮಾನ್ ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಿನಗೆ ಏನೇನ್ ಗೊತ್ತು ಎಲ್ಲ ಹೇಳು ಅಂತ ಹೊಡಿತಾ ಇದ್ದಾನೆ. ಆದ್ರೂ ಬಾಯ್ ಬಿಡಲ್ಲ. ಈಗ ಗ್ಲಾಸ್ ಇಂದ ಇವನ ಕೈ ಬೆರಳನ್ನ ಒಂದೊಂದಾಗೆ ಕಟ್ ಮಾಡೋಕೆ ಶುರು ಮಾಡಿದಾಗ ಕೊನೆಗೂ ಸತ್ಯ ಹೇಳ್ದ. ಅರ್ಷದ್ ಪಪ್ಪು ಒಂದು ಲಿಕ್ವಿಡ್ ನ ಕೊಟ್ಟು ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡೋಕೆ ಹೇಳಿದ್ದ. ಅದನ್ನ ಮಿಕ್ಸ್ ಮಾಡಿ ಫೈಜಲ್ಗೆ ಕೊಟ್ಟೆ, ಅವನಿಗೆ ಹುಷಾರಿಲ್ದಂಗ್ ಆಯ್ತು. ಅದ್ ಬಿಟ್ರೆ ನನಗೆ ಬೇರೆ ಏನೋ ಗೊತ್ತಿಲ್ಲ ಅಂತಾನೆ. ಕೋಪದಲ್ಲಿ ಉಜೇರ್ ಇವನಿಗೆ ಶೂಟ್ ಮಾಡಿ ಸಾಯಿಸ್ತಾನೆ. ಹಮ್ಜಾಗೆ ಸರಿಯಾದ ಸಮಯಕ್ಕೆ ಎಲಿನಾ ಕಾಲ್ ಮಾಡಿ ಫೋನ್ ಚೆಕ್ ಮಾಡು, ಒಳ್ಳೆ ವಿಡಿಯೋ ಕಳ್ಸಿದೀನಿ ಅಂತೇಳಿ. ಅಂದ್ರೆ ಆ ವಿಡಿಯೋ ಅಲ್ಲ, ಅರ್ಷದ್ ಪಪ್ಪು ಮತ್ತೆ ಅಸ್ಲಾಂ ಜಮೀಲ್ ನ ಮನೆಗೆ ಹೋಗಿ ಮಾತಾಡ್ತಿರೋ ವಿಡಿಯೋ ಇದು. ಅಂದ್ರೆ ಎಲ್ಲಾ ಪ್ಲಾನ್ ಮಾಡಿ ರೆಹಮಾನ್ ನ ಟ್ರ್ಯಾಪ್ ಮಾಡಿರೋದು. ಈ ವಿಡಿಯೋನ ನೋಡ್ತಿದ್ದಂಗೆ ಹಮ್ಜಾ ಎಲಿನಾಗೆ ಫೋನ್ ಆಫ್ ಮಾಡ್ಕೊಂಡು ನನ್ ಮನೆಗೆ ಹೋಗು, ನಾನು ಹೇಳೋವರೆಗೂ ಅಲ್ಲೇ ಇರು ಅಂತ ಹೇಳ್ತಾನೆ. ಹಿಂದೆನೆ ಈ
ವಿಡಿಯೋ ಜಮೀಲ್ಗೆ ಕಳಿಸಿ ರೆಹಮಾನ್ ಜೀವಂತವಾಗಿ ನಾವು ಹೇಳಿದ ಜಾಗಕ್ಕೆ ಬರ್ಲಿಲ್ಲ ಅಂದ್ರೆ ಈ ವಿಡಿಯೋ ನ್ಯೂಸ್ ಚಾನೆಲ್ ಗಳಲ್ಲೆಲ್ಲ ಬರುತ್ತೆ, ನಿಮ್ಮ ಮಗಳ ಜೀವ ಕೂಡ ನನ್ ಕೈಯಲ್ಲೇ ಇದೆ ಅಂತ ಫೋನ್ ಮಾಡಿ ಹೇಳಿದಾಗ ಆಗ್ಲೇ ಅಸ್ಲಾಂ ರೆಹಮಾನ್ ನ ಒಂದು ಜಾಗಕ್ಕೆ ಇವನನ್ನ ಸಾಯಿಸೋಕೆ ಕರ್ಕೊಂಡ್ ಬಂದಿದ್ದಾನೆ. ಜಮೀಲ್ ಫೋನ್ ಮಾಡಿ ರೆಹಮಾನ್ಗೆ ಏನು ಮಾಡ್ಬೇಡ, ವಿಡಿಯೋ ಕಳ್ಸಿದೀನಿ ನೋಡು, ಇದೇನಾದ್ರೂ ಹೊರಗೆ ಬಂದ್ರೆ ನನ್ ಕರಿಯರ್ ಜೊತೆಗೆ ಮಗಳು ಕೂಡ ಹೋಗ್ತಾಳೆ ಅಂದ್ರು. ಅಸ್ಲಾಂ ಕೇಳಲ್ಲ, ನೀವು ಮಾತಾಡ್ತಿರೋದು ನನಗೆ ಕೇಳಿಸ್ತಿಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿ ರೆಹಮಾನ್ ನ ಸಾಯಿಸೋಕೆ ಬರ್ತಾರೆ. ಜಮೀಲ್ ವಾಪಸ್ ಹಮ್ಜಾಗೆ ಕಾಲ್ ಮಾಡಿ ಅಸ್ಲಾಂ ನನ್ ಮಾತ್ ಕೇಳ್ತಿಲ್ಲ ಅಂತಾನೆ. ಆಯ್ತು, ಲಿಯಾರಿ ಟಾಸ್ಕ್ ಫೋರ್ಸ್ ನ ಆಫೀಸ್ ಎಲ್ಲಿದೆ ಹೇಳು, ನಾನೇ ಮುಂದಿಂದು ನೋಡ್ಕೊಂತೀನಿ ಅಂತ ಹೇಳಿದಾಗ ಆಫೀಸ್ ಎಲ್ಲಿದೆ ಅಂತ ಜಮೀಲ್ ಹೇಳ್ತಾನೆ. ಮುಚ್ಚೋಗಿರೋ ಒಂದು ಸ್ಕೂಲ್ ಅಲ್ಲಿ ಆಫೀಸ್ ಇದೆ, ಅಲ್ಲಿಗೆ ಹಮ್ಜಾ, ಉಜೇರ್ ಮತ್ತೆ ಇವರ ಕಡೆಯವರೆಲ್ಲ ಬಂದು ಇಲ್ಲಿರೋ ಆಫೀಸರ್ಸ್ ನೆಲ್ಲ ಉಲ್ಟಾ ಫ್ಯಾನ್ ಗೆ ನೇತಾಕಿ ಸೀಮೆಣ್ಣೆ ಹಾಕ್ತಾರೆ. ಬೆಂಕಿ ಹಚ್ಚಲೋ ಬೇಡವೋ ಅಂತ ಕೇಳೋಕೆ ವಿಡಿಯೋ ರೆಕಾರ್ಡ್ ಮಾಡಿ ಅಸ್ಲಾಂಗೆ ಕಳಿಸ್ತಾರೆ. ರೆಹಮಾನ್ ಒಬ್ಬನ್ಗೋಸ್ಕರ ಈ ಆಫೀಸರ್ಸ್ ನೆಲ್ಲ ಬಲಿ ಕೊಡೋದು ಬೇಡ ಅಂತ ಕೊನೆಗೂ ಅಸ್ಲಾಂ ಇವನನ್ನ ಒಂದು ಬ್ರಿಡ್ಜ್ ಮೇಲೆ ಕರ್ಕೊಂಡ್ ಬಂದು ಬಿಡ್ತಾರೆ. ಮತ್ತೆ ವಿಡಿಯೋ ಅಲ್ಲಿ ಹಮ್ಜಾ ಅಸ್ಲಾಂಗೆ ವಾರ್ನಿಂಗ್ ಕೊಟ್ಟಿದ್ನಲ್ಲ, ಅದಕ್ಕೆ ಹಮ್ಜಾನ ಕರೆದು ಸಣ್ಣ ಕಿಡಿ ಹಚ್ಚಿ ಬೆಂಕಿ ಮೇಲೆ ಜಯ ಸಾಧಿಸ್ಬಿಟ್ಟೆ ಅಂತ ಅನ್ಕೋಬೇಡ, ನಾನು ಇಲ್ಲೇ ಇದ್ದೀನಿ ನಿಮ್ಮಂತವ್ರನ್ನ ಸುಟ್ಟಾಕೋಕೆ ಅಂತ ಹೇಳಿ ಹೊರಡ್ತಾರೆ. ಮುಂದಿನ ದಿನ ರೆಹಮಾನ್ ವಾಪಸ್ ಬಂದಿರೋದಕ್ಕೆ ಮನೆ ಮುಂದೆ ಎಲ್ಲ ರೆಹಮಾನ್ಗೆ ಸಪೋರ್ಟ್ ಮಾಡೋ ಜನ ಬಂದು ಸೇರಿದ್ದಾರೆ. ಹಮ್ಜಾನೆ ರೆಹಮಾನ್ ನ ಕಾಪಾಡಿರೋದ್ರಿಂದ ರೆಹಮಾನ್ಗೆ ತುಂಬಾನೇ ಖುಷಿ ಆಗಿದೆ. ಲಿಯಾರಿ ಟಾಸ್ಕ್ ಫೋರ್ಸ್ ಅವರ ಆಫೀಸ್ ಅಡ್ರೆಸ್ ಹೇಗ್ ಗೊತ್ತಾಯ್ತು ಅಂತ ರೆಹಮಾನ್ ಕೇಳಿದಾಗ ಉಜೇರ್, ನಮಗೆ ಗೊತ್ತಿಲ್ದಂಗೆ ಇಷ್ಟು ದಿನ ಹಮ್ಜಾ ಜಮೀಲ್ ನ ಮಗಳ ಜೊತೆ ಸುತ್ತಾಡ್ತಾ ಇದ್ದಾನೆ, ಈಗ ಇವನ ಮನೆಯಲ್ಲಿ ಅವಳು ಇದ್ದಾಳೆ, ಅದಕ್ಕೆ ಜಮೀಲ್ ಬಾಯ್ ಬಿಟ್ಟ ಅಂತ ಹೇಳ್ತಾನೆ. ಇದಾದ್ಮೇಲೆ ನವೆಂಬರ್ 26ನೇ ತಾರೀಕು ಬರುತ್ತೆ. ಖನಾನಿ ಬ್ರದರ್ಸ್ ರೆಹಮಾನ್ ನ ಕರ್ಸಿದ್ದಾರೆ. ಯಾಕೆ ಅಂತ ಇವ್ರಿಗೂ ಕೂಡ ಗೊತ್ತಿಲ್ಲ. ಒಳ್ಳೆ ದೃಶ್ಯ ಮಿಸ್ ಮಾಡ್ಕೋಬೇಡಿ, ಬನ್ನಿ ಅಂತ ಜಾವೇದ್ ಖನಾನಿ ಕರ್ಕೊಂಡ್ ಬಂದಾಗ ಮಾನಿಟರ್ ಗಳನ್ನ ನೋಡಿ ಹಮ್ಜಾ ಶಾಕ್ ಆಗೋಗ್ತಾನೆ. ಮುಂಬೈ ಅಟ್ಯಾಕ್ ಶುರು ಆಗಿದೆ, ತಾಜ್ ಹೋಟೆಲ್ ಸೇರಿ ಇನ್ನೂ ಹಲವಾರು ಕಡೆ ಭಯೋತ್ಪಾದಕರು ದಾಳಿ ಮಾಡ್ತಿದ್ದಾರೆ. ಇದನ್ನ ಒಳ್ಳೆ ಕ್ರಿಕೆಟ್ ಮ್ಯಾಚ್ ತರ ಲೈವ್ ಆಗಿ ನೋಡ್ತಾ ಎಂಜಾಯ್ ಮಾಡ್ತಿದ್ದಾರೆ ಇವರೆಲ್ಲ. ಇಕ್ಬಾಲ್ ಟಿವಿಯಲ್ಲಿ ನ್ಯೂಸ್ ಚಾನೆಲ್ ಗಳನ್ನ ನೋಡ್ತಾ ಟೆರರಿಸ್ಟ್ ಗಳಿಗೆ ಏನೆಲ್ಲ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಯಹೂದಿಗಳು, ಫಾರಿನರ್ಸ್, ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳು ಯಾರೇ ಎದ್ರು ಬಿಡಬೇಡಿ, ಎಲ್ಲರನ್ನ ಸಾಯಿಸಿ ಅಂತಿದ್ದಾನೆ. ಇವರೇ ಆ ಭಯೋತ್ಪಾದಕರ ಹ್ಯಾಂಡ್ಲರ್ಸ್ ಸ್ನೇಹಿತರೆ. ಹ್ಯಾಂಡ್ಲರ್ಸ್ ಯಾರಂದ್ರೆ ಟೆರರಿಸ್ಟ್ ಗಳಿಗೆ ಏನ್ ಮಾಡ್ಬೇಕು ಅಂತ ಕಾಲ್ ಮಾಡಿ ಲೈವ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಲ್ಲ ಅವರು. ಈ ಹ್ಯಾಂಡ್ಲರ್ಸ್ ಅಲ್ಲಿ ಒಬ್ಬ ಸಾಜಿದ್ ಮೀರ್ ಕೂಡ ಇದ್ದಾನೆ, ರಿಯಲ್ ಆಗು ಇವನು ಇದ್ದ ಸ್ನೇಹಿತರೆ. ಟಿವಿ ನ್ಯೂಸ್ ಅಲ್ಲಿ ಅಜ್ಮಲ್ ಕಸಬ್, ಇಸ್ಮಾಯಿಲ್ ಎಲ್ಲ ಯಾವ ವೆಪನ್ಸ್ ನ ಬಳಸಿ ಅಟ್ಯಾಕ್ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸಿದಾಗ ಹಮ್ಜಾ ಇಮ್ಯಾಜಿನೇಷನ್ ಗೆ ಹೋಗ್ತಾನೆ. ಭಾರತದಲ್ಲಿ ನಿಂತಿದ್ದಾನೆ, ಇವನ ಕೈಯೆಲ್ಲ ರಕ್ತ ಆಗಿದೆ, ಯಾಕಂದ್ರೆ ತನ್ನ ಕೈಯಾರೆ ಈ ವೆಪನ್ಸ್ ನ ಭಯೋತ್ಪಾದಕರಿಗೆ ಕೊಟ್ಟಿದ್ದ. ಅಷ್ಟು ಜನರ ಸಾವಿಗೆ ಕಾರಣ ಆಗೋದ್ನ ಅಂತ ಕಣ್ ತುಂಬಿಕೊಂಡಿದ್ರು ಕೂಡ ಕಣ್ಣೀರು ಬರ್ದೇ ಇರೋ ಹಾಗೆ ತಡ್ಕೊಂತಿದ್ದಾನೆ. ಅಷ್ಟೇ ಅಲ್ಲ, ಇವನ ಬ್ಯಾಕ್ ಸ್ಟೋರಿ ಇನ್ನೂ ಗೊತ್ತಾಗಿಲ್ಲ. ಪಂಜಾಬ್ ರೀಜನ್ ಅಲ್ಲಿ ಇವನು ಇದ್ದಿದ್ದು ಅನ್ಸುತ್ತೆ, ಅಲ್ಲಿ ಖಂಡಿತ ಏನೋ ಆಗಿದೆ. ಮೊದ್ಲು ಕೂಡ ಇದೇ ರೀತಿ ಹಳೆದನ್ನೆಲ್ಲ ನೆನ್ಪ್ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂತಿದ್ದ. ಈಗ್ಲೂ ಅಷ್ಟೇ ಒಬ್ಳು ಮಹಿಳೆ ಅಳ್ತಾ ನಿಂತಿರೋದು, ಒಬ್ಬ ವ್ಯಕ್ತಿಯನ್ನ ನೇಣ್ ಹಾಕಿ ಒಂದು ಗುಂಪಿನವರು ಕೊಲ್ತಾ ಇರೋದನ್ನೆಲ್ಲ ನೆನ್ಪ್ ಮಾಡ್ಕೊಂತಿದ್ದಾನೆ. ಇದೆಲ್ಲ ಏನು, ಯಾಕೆ ತೋರಿಸ್ತಿದ್ದಾರೆ ಅಂತ ಧುರಂಧರ್ ಪಾರ್ಟ್ 2 ನ ನೋಡಿದಾಗ ಗೊತ್ತಾಗುತ್ತೆ ಸ್ನೇಹಿತರೆ. ಈ ಅಟ್ಯಾಕ್ ಅಲ್ಲಿ ಟೋಟಲ್ 166 ಜನ ಸಾವನ್ನಪ್ತಾರೆ. ಡ್ಯೂಟಿಯಲ್ಲಿ ಇದ್ದ 18 ಜನ ಆಫೀಸರ್ಸ್ ಸೇರಿ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್, ಸೀನಿಯರ್ ಮುಂಬೈ ಪೊಲೀಸ್ ಆಫೀಸರ್ಸ್ ಆದ ಹೇಮಂತ್ ಕಾಕ್ರೆ, ವಿಜಯ್ ಸಾಲಸ್ಕರ್ ಮತ್ತೆ ಅಶೋಕ್ ಕಾಮ್ಟೆ ಇವರೆಲ್ಲ ಪ್ರಾಣ ಕಳ್ಕೊಂಡ್ರೆ 300ಕ್ಕೂ ಅಧಿಕ ಜನ ಗಾಯಗೊಂಡಿರ್ತಾರೆ. 9 ಜನ ಟೆರರಿಸ್ಟ್ ಗಳನ್ನ ಕೊಲ್ತಾರೆ. ಒಬ್ಬ ಅಜ್ಮಲ್ ಕಸಬ್ ನ ಜೀವಂತವಾಗಿ ಹಿಡಿದು 2012ರಲ್ಲಿ ಗಲ್ಲಿಗೇರಿಸ್ತಾರೆ. ಈಗ ಸ್ನೇಹಿತರೆ ಇಂಟರ್ನೆಟ್ ಅಲ್ಲಿ ವೈರಲ್ ಆಗಿದ್ದ ಸೀನ್ ಬರುತ್ತೆ, ಅದೇ ಹ್ಯಾಂಡ್ಲರ್ಸ್ ಟೆರರಿಸ್ಟ್ ಗಳ ಜೊತೆ ಮಾತಾಡ್ತಿರೋ ರಿಯಲ್ ರೆಕಾರ್ಡಿಂಗ್ಸ್ ನ ಪ್ಲೇ ಮಾಡ್ತಾರೆ. ಹ್ಯಾಂಡ್ಲರ್ಸ್ ಟೆರರಿಸ್ಟ್ ಗಳಿಗೆ ಕಾಲ್ ಮಾಡಿದಾಗ ಆ ಕಾಲ್ ನ ಇಂಟರ್ಸೆಪ್ಟ್ ಮಾಡಿ ರೆಕಾರ್ಡ್ ಮಾಡಿರೋ ಆಡಿಯೋ ಇದು. ಒಬ್ಬ ಹ್ಯಾಂಡ್ಲರ್ ಟೆರರಿಸ್ಟ್ ಗೆ, ಹೆದರುಕೋಬೇಡಿ, ಆರಾಮಾಗಿ ಕೆಲಸ ಮುಗಿಸಿ, ನಿಮಗೆ ಬುಲೆಟ್ ಬಿದ್ರು ಕೂಡ ನೀವು ಗೆದ್ದಂಗೆನೆ, ಸ್ವರ್ಗದಲ್ಲಿ ಅಲ್ಲಾ ಕಾಯ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಟೆರರಿಸ್ಟ್ ಗಳು ಕೂಡ ಆರಾಮಾಗಿ, ಸ್ವಲ್ಪನೂ ವಾಯ್ಸ್ ಅಲ್ಲಿ ಭಯ ಗಾಬರಿ ಏನು ಇಲ್ಲ, ಯಾರ್ಯಾರನ್ನ ಸಾಯಿಸ್ತಾರೋ ಅದರ ಅಪ್ಡೇಟ್ ಹ್ಯಾಂಡ್ಲರ್ಸ್ ಗೆ ಕೊಡೋದ್ರ ಜೊತೆಗೆ ಮುಂದೆ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಎಲ್ಲರನ್ನ ಕೂರಿಸ್ಕೊಂಡು ತಲೆ ಹಿಂದೆಯಿಂದ ಶೂಟ್ ಮಾಡಿ ಸಾಯಿಸಿ ಅಂತ ಹ್ಯಾಂಡ್ಲರ್ ಹೇಳ್ತಿರೋದೆಲ್ಲ ಇಲ್ಲಿ ನಾವು ಕೇಳಿಸ್ಕೋಬಹುದು. ಹಮ್ಜಾಗೆ ಇದೆಲ್ಲ ನೋಡಿ ತಲೆ ಕೆಟ್ಟು ಹೋಗಿ ಸೀದಾ ಆಲಂ ಹತ್ರ ಬಂದು ನಮ್ ದೇಶದ ಒಳಗೆ ಆರಾಮಾಗಿ ನುಗ್ಗಿ ಇಷ್ಟೆಲ್ಲ ಮಾಡಿದರೆ ಈ ಮೇಜರ್ ಇಕ್ಬಾಲ್, ಖನಾನಿ, ಸಾಜಿದ್ ಮೀರ್ ಯಾರನ್ನು ಕೂಡ ನಾನು ಸುಮ್ನೆ ಬಿಡಲ್ಲ ಅಂದಾಗ ಆಲಂ ಆತರ ಪಟ್ಟು ದುಡುಕಿ ಏನು ಮಾಡ್ಬೇಡ, ನಮ್ಮ ಕೆಲಸದಲ್ಲಿ ತಾಳ್ಮೆ ಇರಬೇಕು, ಈ ಆಟವನ್ನ ನಾವು ಹೇಗ್ಬೇಕೋ ಹಾಗೆ ಸೋಲೋಕಾಗಲ್ಲ, ಇದು ನಾವು ಗೆಲ್ಲೋಕೆ ಆಡ್ತಿರೋ ಅಂತ ಆಟ, ನೀನು ಸೇಡ್ ತೀರಿಸ್ಕೊಂತೀಯ ಅಂತ ಗೊತ್ತು, ಆದ್ರೆ ತಲೆ ಉಪಯೋಗಿಸಿ ಯಾವ ರೀತಿ ಈ ಆಟದಲ್ಲಿ ಗೆಲ್ಬೇಕು ಅನ್ನೋದನ್ನ ಯೋಚನೆ ಮಾಡುವಂತ ತಮ್ಮ ಡೈರಿನ ಇವನಿಗೆ ಕೊಡ್ತಾರೆ. ಅಷ್ಟೇ ಅಲ್ಲ, ಇವರು ಅಕ್ಟೋಬರ್ 3ನೇ ತಾರೀಕು ಅಟ್ಯಾಕ್ ಆಗುತ್ತೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ರು, ಆದ್ರೆ ನವೆಂಬರ್ 26ಕ್ಕೆ ಅಟ್ಯಾಕ್ ಆಗುತ್ತೆ. ಬೇರೆ ಬೇರೆ ಮೂಲಗಳಿಂದ 309 ಅಲರ್ಟ್ಸ್ ಬಂದಿತ್ತು. ಅದರಲ್ಲಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅಟ್ಯಾಕ್ ಆಗುತ್ತೆ ಅಂತ ಸೂಚನೆ ಸಿಕ್ಕಿತ್ತು. ಇದರಲ್ಲಿ ಎಷ್ಟೊಂದು ಫೇಕ್ ಆಗಿತ್ತು, ಹಾಗಾಗಿ ಮೊದಲೇ ಸೆಕ್ಯೂರಿಟಿ ಕೊಡೋಕೆ ಕಷ್ಟ ಆಗಿದೆ ಅಂತಾರೆ ಆಲಂ. ಇದೆಲ್ಲ ಮೂವಿಯಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ, ಆದ್ರೆ ರಿಯಲ್ ಆಗಿ ಏನಾಗಿತ್ತು ಅಂದ್ರೆ ಪಾಕಿಸ್ತಾನಲ್ಲಿ ಇದ್ದ ಅಂಡರ್ ಕವರ್ ಏಜೆಂಟ್ ಯಾರು ಅಟ್ಯಾಕ್ ಆಗುತ್ತೆ ಅಂತ ಸೂಚನೆ ಕೊಟ್ಟಿರ್ಲಿಲ್ಲ. ಮೊದಲು US ಇಂಟೆಲಿಜೆನ್ಸ್ ಅವರು 26 ಬೇರೆ ಬೇರೆ ವಾರ್ನಿಂಗ್ಸ್ ಕೊಡ್ತಾರೆ, ಸಮುದ್ರ ಮಾರ್ಗವಾಗಿ ಬಂದು ಅಟ್ಯಾಕ್ ಮಾಡೋ
ಇರೋ ಸಾಧ್ಯತೆ ಇದೆ ಅಂತ. ಅಷ್ಟೇ ಅಲ್ಲ, ಇಂಡಿಯನ್ ಇಂಟೆಲಿಜೆನ್ಸ್ ಅವರು ಭಯೋತ್ಪಾದಕರ ಸ್ಯಾಟಲೈಟ್ ಫೋನ್ ಕಾಲ್ ನ ಇಂಟರ್ಸೆಪ್ಟ್ ಮಾಡಿದಾಗ ಸಮುದ್ರದಲ್ಲಿ ಅವರು ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಆದ್ರೆ ಕೋಸ್ಟ್ ಗಾರ್ಡ್ ಮತ್ತೆ ನೇವಿ ಅವರಿಗೆ ಯಾವ ಬೋಟ್ ಅಲ್ಲಿ ಅವರು ಬರ್ತಿದ್ದಾರೆ ಅಂತ ಲೊಕೇಟ್ ಮಾಡೋಕೆ ಆಗ್ಲಿಲ್ಲ. ಇದಷ್ಟೇ ಅಲ್ಲ, ಪಾಕಿಸ್ತಾನಿ ಅಮೆರಿಕನ್ ಟೆರರಿಸ್ಟ್ ಡೇವಿಡ್ ಹೆಡ್ಲಿ ಇದ್ದಾನಲ್ಲ, ಅವನಿಗಿರೋದು ಇಬ್ರು ಹೆಂಡತಿಯರು. ಇಬ್ರು ಕೂಡ ಅಟ್ಯಾಕ್ ಬಗ್ಗೆ ಮೊದಲೇ ಅಲರ್ಟ್ ಮಾಡಿರ್ತಾರೆ. ಅಮೆರಿಕ ಅಲ್ಲಿ ಇರೋ ಹೆಂಡತಿ 2005ರಲ್ಲಿ FBI ಅವರಿಗೆ ನನ್ ಗಂಡ ಟೆರರಿಸ್ಟ್ ಅಂತ ಹೇಳಿರ್ತಾರೆ. 2008ರಲ್ಲಿ ಮೊರೊಕ್ಕೊ ಅಲ್ಲಿ ಇದ್ದ ಎರಡನೇ ಹೆಂಡತಿ ಇಸ್ಲಾಮಾಬಾದ್ ಅಲ್ಲಿ ಇರೋ US ಎಂಬಸಿಗೆ ಹೋಗಿ ನನ್ ಗಂಡ ಟೆರರಿಸ್ಟ್ ಆಗಿದ್ದಾನೆ, ಯಾಕೋ ಪದೇ ಪದೇ ತಾಜ್ ಹೋಟೆಲ್ ಅಲ್ಲಿ ನಾವಿದ್ದ ಫೋಟೋಸ್ ತೋರಿಸ್ತಾವನೆ ಅಂತ ಹೇಳಿರ್ತಾರೆ. ಇಷ್ಟೆಲ್ಲ ವಾರ್ನಿಂಗ್ ಸಿಕ್ಕಿತ್ತು ಅಟ್ಯಾಕ್ ಮುಂಚೆ, ಆದ್ರೂ ಕೂಡ ಅಟ್ಯಾಕ್ ಆಗೋದಾಯ್ತು. ತುಂಬಾನೇ ಅಮಾಯಕರು ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಹಮ್ಜಾ ತನ್ನ ಮನೆಗೆ ಬಂದಾಗ ಇವನಿಗೋಸ್ಕರ ತನ್ನ ಮನೆ ಬಿಟ್ಟು ಬಂದು ರಾತ್ರಿ ಎಲ್ಲ ಕಾಯ್ಕೊಂಡ್ ಕೂತಿದ್ದ ಎಲಿನಾಗೆ ಇವನ್ ಕುಡ್ಕೊಂಡ್ ಬಂದಿರೋದು ನೋಡಿ ಎಲ್ಲಿ ರಾತ್ರಿ ಎಲ್ಲ ಬೇರೆ ಹುಡುಗಿ ಜೊತೆ ಇದ್ನೋ ಅಂತ ಡೌಟ್ ಬಂದಿದೆ. ಅದಕ್ಕೆ ಕೆನ್ನೆಗೆ ಹೊಡೆದಾಗ ಹಮ್ಜಾ, ನಾನು ಕರಾಚಿಯ ರಾಜ ಆಗೇ ಆಗ್ತೀನಿ, ನೀನು ನನ್ ಜೊತೆ ಇದ್ದು ಸಪೋರ್ಟ್ ಮಾಡೋದಾದ್ರೆ ಮಾಡು, ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ಬೇಡ, ಆಗಲ್ಲ ಅಂದ್ರೆ ಡೋರ್ ತೆಗ್ದಿದೆ ಹೋಗ್ಬೋದು ಅಂದಾಗ ಹೋಗಿ ಡೋರ್ ಕ್ಲೋಸ್ ಮಾಡಿ ವಾಪಸ್ ಬರ್ತಾಳೆ. ಹೀಗೆ ನಡೀತಾ 2008 ಬರುತ್ತೆ. ರೆಹಮಾನ್ ತನ್ನ ಹೊಸ ಪಕ್ಷ ಶುರು ಮಾಡಿದ್ದಾನೆ, ಪೀಪಲ್ಸ್ ಅಮನ್ ಕಮಿಟಿ ಅಂತ. ಪಾಕಿಸ್ತಾನ್ ಅವಾಮಿ ಪಾರ್ಟಿಯ ಲೀಡರ್ ಜರ್ವಾರಿ ರೆಹಮಾನ್ ನನ್ನ ಸ್ವಂತ ತಮ್ಮ ಇದ್ದಂಗೆ ಅಂತ ಸ್ಟೇಜ್ ಮೇಲೆ ಕರೆದು ಮುಂದಿನ ಎಲೆಕ್ಷನ್ಸ್ ಅಲ್ಲಿ ನಾವು ರೆಹಮಾನ್ ಜೊತೆ ಕೈ ಜೋಡಿಸ್ತೀವಿ ಅಂತಿದ್ದಂಗೆ ಇಲ್ಲೇ ಇದ್ದ ಜಮೀಲ್ಗೆ ಉರಿ ತಡ್ಕೊಳಕಾಗ್ತಿಲ್ಲ. ರೆಹಮಾನ್ ಕೂಡ ಕೊನೆವರೆಗೂ ನಾವು ಪಾಕಿಸ್ತಾನ್ ಅವಾಮಿ ಪಾರ್ಟಿಗೆ ಸಪೋರ್ಟ್ ಆಗಿ ನಿಲ್ತೀವಿ ಅಂತಿದ್ದಾನೆ. ಜನ ಅಂತೂ ಪಟಾಕಿ ಎಲ್ಲ ಸಿಡಿಸಿ ದೊಡ್ಡ ಸಂಭ್ರಮನೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಮುಖ ಊದಿಸ್ಕೊಂಡು ನಿಂತಿರೋ ಜಮೀಲ್ ನ ಹಮ್ಜಾ ನೋಡಿದಾಗ ಇವನ ತಲೆಯಲ್ಲಿ ಹೊಸ ಪ್ಲಾನ್ ಬರುತ್ತೆ. ಏನು ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ನೋಡೋಣ. ಮೊದ್ಲು ಮನೆಗೆ ಬಂದು ಎಲಿನಾಗೆ ನಿಮ್ಮಪ್ಪನ ನಾಳೆ ನಮ್ಮ ಮನೆಗೆ ಕರಿ ಅಂತ ಹೇಳ್ತಾನೆ. ಮುಂದಿನ ದಿನ ಜಮೀಲ್ ಬಂದಾಗ ಹಮ್ಜಾ ಹೇಳ್ತಾನೆ, ನೀವು ಬರೀ ರೆಹಮಾನ್, ಅಸ್ಲಾಂ ಮತ್ತೆ ಅರ್ಷದ್ ಪಪ್ಪು ಅಂತವರ ಸಪೋರ್ಟ್ ತಗೊಂತೀರಾ. ನಿಮ್ಗೂ ಗೊತ್ತು ಅವರು ಮುಂದೆ ನಿಮ್ಗಿಂತ ಬೆಳೆದು ನಿಮ್ಮ ಸ್ಥಾನವನ್ನೇ ಕಿತ್ಕೊಳ್ಳೋ ಅಷ್ಟು ತಾಕತ್ತಿರೋರು, ನಂಬಿಕೆಗೆ ಅರ್ಹರಲ್ಲ. ಆದ್ರೂ ಕೂಡ ಸುಮ್ನೆ ಯಾಕೆ ರಿಸ್ಕ್ ತಗೊಂತಾ ಇದ್ದೀರಾ? ನೀವು ನಿಮ್ಮ ಸ್ಥಾನವನ್ನ ಕಳ್ಕೋಬಾರ್ದು ಅಂದ್ರೆ ಯಾರಾದ್ರೂ ನಿಮ್ಮ ನಂಬಿಕೆಗೆ ಅರ್ಹರಾಗಿರೋ ಅಂತವರ ಜೊತೆ ಕೈ ಜೋಡಿಸ್ಬೇಕು, ನಿಮ್ಮ ಫ್ಯಾಮಿಲಿ ಅವರಾಗಿರ್ಬೇಕು ಅಂದಾಗ ಜಮೀಲ್ಗೆ ಅರ್ಥ ಆಯ್ತು. ಎಲಿನಾನ ಹಮ್ಜಾ ಮದುವೆ ಮಾಡ್ಕೊಂಡ್ರೆ ಜಮೀಲ್ ನ ಫ್ಯಾಮಿಲಿಗೆ ಇವನು ಕೂಡ ಸೇರ್ಕೊಂತಾನೆ, ಜಮೀಲ್ಗೂ ಕೂಡ ಸಹಾಯ ಮಾಡ್ತಾನೆ ಅಂತ. ಅಂದ್ರೆ ಆದಷ್ಟು ಬೇಗ ಇಡೀ ಲ್ಯಾರಿನ ತನ್ನ ಕಂಟ್ರೋಲ್ಗೆ ತಗೊಳ್ಳೋಕೆ ನಿರ್ಧಾರ ಮಾಡಿದ್ದಾನೆ ಹಮ್ಜಾ. ಹಮ್ಜಾನ ಸಪೋರ್ಟ್ ಇದ್ರೆ ರೆಹಮಾನ್ ನನ್ನ ಬುಡಕ್ಕೆ ಬರಲ್ಲ ಅಂತ ಜಮೀಲ್ ಕೂಡ ಹಮ್ಜಾ ಮತ್ತೆ ಎಲಿನಾಳ ಮದುವೆಗೆ ಒಪ್ಕೊಂತಾನೆ. ಸ್ವಲ್ಪ ದಿನಗಳಾದ್ಮೇಲೆ ಇವರ ಮದುವೆ ಕೂಡ ಆಗುತ್ತೆ. ಮದುವೆಗೆ ಇವನು ಯಾರ್ಯಾರ ಕತೆ ಮುಗಿಸ್ಬೇಕು ಅಂತ ಅನ್ಕೊಂಡಿದನೋ ಅವರೆಲ್ಲರೂ ಬಂದಿದ್ದಾರೆ. ರೆಹಮಾನ್, ಇಕ್ಬಾಲ್, ಜಾವೇದ್ ಖನಾನಿ, ಸಾಜಿದ್ ಮೀರ್ ಎಲ್ಲರೂ ಹಮ್ಜಾಗೆ ಕಂಗ್ರಾಚುಲೇಷನ್ಸ್ ಹೇಳಿ ಸೈಡ್ಗೆ ಹೋಗಿ ಕುತ್ಕೊಂಡು ಮಾತಾಡ್ತಿದ್ದಾರೆ. ಈ ನನ್ ಮಕ್ಕಳು ಗ್ಯಾಪ್ ಅಲ್ಲಿ ಇನ್ನೊಂದು ಅಟ್ಯಾಕ್ ಪ್ಲಾನ್ ಮಾಡ್ಬಿಟ್ರೆ ಕಷ್ಟ ಅಂತ ಎಲಿನಾನು ಬಿಟ್ಟು ಇವರ ಹತ್ರ ಬರ್ತಾನೆ ಹಮ್ಜಾ. ಮುಂಬೈ ಅಟ್ಯಾಕ್ ಆದ್ರೂ ಕೂಡ ಇಂಡಿಯಾದವರು ನಮ್ಮ ಮೇಲೆ ದಾಳಿ ಮಾಡಿಲ್ಲ, ಹೆದರುಕೊಂಡು ಕೂತಿದ್ದಾರೆ ಅಂತ ಇವರೆಲ್ಲರೂ ನಗಾಡ್ತಾ ಇದ್ದಾರೆ. ಇಂಡಿಯಾದವರು ಏನು ಮಾಡಲ್ಲ ಅಂತಾನೆ ಅಮೃತ್ಸರ್ ಅಲ್ಲಿ ಆಗಸ್ಟ್ 15ನೇ ತಾರೀಕು ಇಂಡಿಪೆಂಡೆನ್ಸ್ ಡೇ ದಿನ ಮತ್ತೆ ಅಟ್ಯಾಕ್ ಮಾಡೋಕೆ ರೆಡಿ ಆಗ್ತಿದ್ದಾರೆ. ವೆಪನ್ಸ್ ನ ಸಪ್ಲೈ ಮಾಡೋಕೆ ರೆಹಮಾನ್ ಕೂಡ ಒಪ್ಕೊಂತಾನೆ. ವೆಪನ್ ತಂದು ಕೊಡೋಕೆ ರೆಹಮಾನ್ ಯಾವತ್ತು ಫ್ರೀ ಇದ್ದಾನೆ ಅಂತ ಡೈರಿ ತೆಗೆದು ಶೆಡ್ಯೂಲ್ ಚೆಕ್ ಮಾಡೋಕೆ ಹೋಗಿ ಡೈರಿ ಕೆಳಗೆ ಬೀಳಿಸ್ತಾನೆ ಉಜೇರ್. ನಾನೇ ನೋಡ್ತೀನಿ ಬಿಡು ಅಂತ ಹಮ್ಜಾ ಡೈರಿಯಲ್ಲಿ 9ನೇ ತಾರೀಕು ವಾಟರ್ ಪೈಪ್ಲೈನ್ ಇನಾಗ್ರೇಷನ್ ಗೆ ರೆಹಮಾನ್ ಹೋಗ್ಬೇಕು ಅಂತ ಇದೆ. ಆದ್ರೆ ಹಮ್ಜಾ ಆಗಸ್ಟ್ 9ನೇ ತಾರೀಕು ಫ್ರೀ ಇದ್ದೀರಾ, ಅವತ್ತು ವೆಪನ್ ಡೆಲಿವರಿಗೆ ಹೋಗ್ಬೋದು ಅಂತ ಹೇಳ್ತಾನೆ. ಇವರೆಲ್ಲರೂ ಕುಡಿದು ಟೈಟ್ ಆಗಿರೋದ್ರಿಂದ ಸುಳ್ಳು ಹೇಳಿದ್ರು ಗೊತ್ತಾಗಲ್ಲ ಅಂತ. ಇವತ್ ರಾತ್ರಿ ಹಮ್ಜಾ ಮನೆಗೆ ಬಂದ್ಮೇಲೆ ಆಲಂ ಕೊಟ್ಟಿರೋ ಡೈರಿಯಲ್ಲಿ ಡೆತ್ ನೋಟ್ ಸ್ಟೈಲ್ ಅಲ್ಲಿ ರೆಹಮಾನ್ ಡಕೈತ್ನ ಹೆಸರು ಬರೀತಾನೆ, ಇವನನ್ನ ನೆಕ್ಸ್ಟ್ ಕೊಲ್ಬೇಕು ಅಂತ ಹೇಳಿ. ನೆಕ್ಸಿನಲ್ಲಿ ಹಮ್ಜಾ ಒಬ್ನೇ ಇಕ್ಬಾಲ್ಗೆ ಬೇಕಾಗಿರೋ ಗನ್ಗಳ ಆರ್ಡರ್ ಕೊಡೋಕೆ ಬಲೂಚ್ ಯುನೈಟೆಡ್ ಫೋರ್ಸ್ ಕ್ಯಾಂಪ್ಗೆ ಬಂದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ISI ಅವರು ಬಲೂಚ್ ಮಕ್ಕಳ ಸ್ಕೂಲ್ ನೀರಲ್ಲಿ ವಿಷ ಬೆರೆಸಿರೋದ್ರಿಂದ 63 ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ. ಹಮ್ಜಾಗೆ ರೆಹಮಾನ್ ಮೇಲೆ ಕೋಪ ಬರ್ತಿದೆ, ಇದೇ ISI ನ ಇಕ್ಬಾಲ್ಗೆ ಸಪೋರ್ಟ್ ಮಾಡ್ತಿದ್ದಾನಲ್ಲ ಅಂತ. ಆದ್ರೆ ಇನ್ನೇನು ಅವನ್ನೇ ಮುಗಿಸೋ ಪ್ಲಾನ್ ರೆಡಿ ಆಗಿದೆ, ಅದಕ್ಕೆ ಸುಮ್ನಾಗ್ತಾನೆ. ಏನು ಆ ಪ್ಲಾನ್ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಸ್ನೇಹಿತರೆ. ಆಗಸ್ಟ್ 9ನೇ ತಾರೀಕು ಬರುತ್ತೆ. ಡೈರಿಯಲ್ಲಿ ಶೆಡ್ಯೂಲ್ ಇದ್ದ ಹಾಗೆ ರೆಹಮಾನ್ ವಾಟರ್ ಪೈಪ್ಲೈನ್ ಇನಾಗ್ರೇಷನ್ ಗೆ ಬಂದಿದ್ದಾನೆ. ಇನಾಗ್ರೇಷನ್ ಎಲ್ಲ ಆದ್ಮೇಲೆ ಶಿರಾನಿ ಅವರು ಹಮ್ಜಾಗೆ ಫೋನ್ ಮಾಡ್ತಾ ಇದ್ದಾರೆ, ಅದೇ ವೆಪನ್ಸ್ ರೆಡಿ ಆಗಿದೆ ತಗೊಂಡ್ ಹೋಗಿ ಬನ್ನಿ ಅಂತ ಹೇಳೋಕೆ. ಆದ್ರೆ ಹಮ್ಜಾ ಬೇಕು ಅಂತಾನೆ ರಿಸೀವ್ ಮಾಡಲ್ಲ. ಹಾಗಾಗಿ ಶಿರಾನಿ ಉಜೇರ್ಗೆ ಫೋನ್ ಮಾಡಿ ಬರೋಕ್ ಹೇಳ್ತಾರೆ. ಉಜೇರ್ಗೆ ಇದೇನ್ ಇವತ್ತು ವೆಪನ್ಸ್ ತಗೊಳೋಕೆ ಹೋಗ್ಬೇಕಾ, ನನಗೆ ಈ ವಿಷಯ ಗೊತ್ತಿರ್ಲಿಲ್ವಲ್ಲ ಅಂದಾಗ, ಇಲ್ಲ ನನ್ ಮದುವೆ ದಿನ 9ನೇ ತಾರೀಕು ಡೆಲಿವರಿ ಕೊಡ್ಬೇಕು ಅಂತ ರೆಹಮಾನ್ ಹೇಳಿದ್ರಲ್ಲ ಅಂತಾನೆ ಹಮ್ಜಾ. ಹೌದಾ, ಇರ್ಲಿ ಬಿಡು, ನಾನೇ ವೆಪನ್ಸ್ ನ ತಗೊಂಡ್ ಬರೋಕೆ ಹೋಗ್ತೀನಿ, ನೀನು ರೆಹಮಾನ್ ಜೊತೆ ಇರು ಅಂತ ಹೇಳಿ ಉಜೇರ್ ಇಲ್ಲಿಂದ ಹೊರಡ್ತಾನೆ. ಹಮ್ಜಾ ರೆಹಮಾನ್ ನ ವಾಪಸ್ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಸುಸ್ತಾಗಿ ಕಾರಲ್ಲೇ ಮಲಗಿದ್ದಾರೆ. ಕಾರ್ ಮುಂದೆನೆ ಸಿಯಾಹಿ ಬೈಕ್ ಅಲ್ಲಿ ಹೋಗ್ತಾ ಇದ್ದಾನೆ. ಒಂದು ಸಿಗ್ನಲ್ ಅಲ್ಲಿ ಹಮ್ಜಾ ಕಾರ್ನ ಹೈವೇ ಇಂದ ಕಾಡಿನ ಒಳಗೆ ಹೋಗೋ ದಾರಿಗೆ ತಗೊಂತಾನೆ. ಎಲ್ಲರೂ ಮಲಗಿರೋದ್ರಿಂದ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಸಿಗ್ನಲ್ ಬಿಡ್ತಿದ್ದಂಗೆ ಸಿಯಾಹಿ ಮುಂದೆ ಬಂದ್ಬಿಟ್ಟಿದ್ದಾನೆ. ಹಾಗಾಗಿ ಮುಂದೆ ಯೂ ಟರ್ನ್ ತಗೊಂಡು ಹಮ್ಜಾ ಹೋಗಿದ್ ರೋಡ್ಗೆ ಬರೋ ಅಷ್ಟರಲ್ಲಿ ತುಂಬಾನೇ ಲೇಟ್ ಆಗುತ್ತೆ. ಈಗ ನಮಗೆ ಹಮ್ಜಾನ ಪ್ಲಾನ್ ಏನು ಅಂತ ಗೊತ್ತಾಯ್ತು ಸ್ನೇಹಿತರೆ. ಹಮ್ಜಾ, ಜಮೀಲ್ ಮತ್ತೆ ಅಸ್ಲಾಂ 3 ಜನ ಸೇರಿ ರೆಹಮಾನ್ ನ ಈ ಕಾಡಿನ ದಾರಿಯಲ್ಲೇ ಮುಗಿಸೋ ಪ್ಲಾನ್ ಮಾಡಿದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ರೆಹಮಾನ್ಗೆ ಎಚ್ಚರಿಕೆ ಆಯ್ತು. ಯಾಕೆ ಕಾಡಿನ ದಾರಿಯಲ್ಲಿ ಹೋಗ್ತಾ ಇದೀವಿ ಅಂತ ಕೇಳ್ತಾನೆ.
ಹೈವೇಲಿ ಬ್ರಿಡ್ಜ್ ಕಟ್ಟೋಕೆ ರೋಡ್ ಬ್ಲಾಕ್ ಮಾಡಿದ್ರು, ಟ್ರಾಫಿಕ್ ಜಾಸ್ತಿ ಇತ್ತು ಅದಕ್ಕೆ ಅಂತಾನೆ. ಹಿಂದೆ ಮುಂದೆ ಬರ್ತಿದ್ದವರೆಲ್ಲ ಎಲ್ಲಿ ಅಂತ ರೆಹಮಾನ್ ಕೇಳಿದಾಗ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿದ್ದಾರೆ ಅಂತಾನೆ ಹಮ್ಜಾ. ಆಯ್ತು ಅವರೆಲ್ಲ ಸರಿ, ಉಜೇರ್ ಎಲ್ಲಿ ಅಂತ ಕೇಳ್ತಾನೆ. ವೆಪನ್ಸ್ ತಗೊಂಡ್ ಬರೋಕೆ ಹೋಗಿದ್ದಾನೆ, ಯಾಕೆ ಮರ್ತೋದ್ರ, ನೀವೇ ಮದುವೆಯಲ್ಲಿ ಇವತ್ತಿನ ಡೇಟ್ ಫಿಕ್ಸ್ ಮಾಡಿದ್ರಲ್ಲ ಅಂತ ಹಮ್ಜಾ ಏನೋ ಹೇಳ್ತಾನೆ. ರೆಹಮಾನ್ ಕುಡ್ದಿದ್ನೆಲ್ಲ ನೆನ್ಪಿರಲ್ಲ ಅಂತ. ಆದ್ರೆ ರೆಹಮಾನ್ ಕುಡ್ದಿದ್ರು ಕೂಡ ತಲೆ ಎಲ್ಲಿರ್ಬೇಕೋ ಅಲ್ಲೇ ಇತ್ತು, ಹಾಗಾಗಿ ಹಮ್ಜಾನೇ ಇವತ್ತಿನ ಡೇಟ್ ಫಿಕ್ಸ್ ಮಾಡಿದ್ದು ಅಂತ ರೆಹಮಾನ್ಗೆ ಅರಿವಾಯ್ತು. ಗಾಡಿ ಸ್ವಲ್ಪ ಸೈಡ್ಗೆ ಹಾಕು, ಅರ್ಜೆಂಟ್ ಆಗ್ತಾ ಇದೆ ಅಂತ ಇವನು ಹೇಳ್ತಿದ್ದಾನೆ. ಆದ್ರೆ ಇಲ್ಲಿ ಸೇಫ್ ಅಲ್ಲ, ಸ್ವಲ್ಪ ತಡ್ಕೊಂಡ್ ಕುತ್ಕೊಳ್ಳಿ ಅಂತ ಹಮ್ಜಾ ಹೇಳ್ತಿದ್ದಾನೆ. ರೆಹಮಾನ್ಗೆ ಟೆನ್ಷನ್ ಜಾಸ್ತಿ ಆಗಿ ಶೇವಿಂಗ್ ಬ್ಲೇಡ್ ತೆಗೆದು ಇವನನ್ನ ಕೊಲ್ಲೋಕೆ ನೋಡ್ತಾನೆ. ಕಾರ್ ಕಂಟ್ರೋಲ್ ತಪ್ಪಿ ಹೇಗ್ ಬೇಕೋ ಹಾಗೆ ಹೋಗ್ತಿರೋದ್ರಿಂದ ಮಲಗಿದ್ದ ಡೋಂಗಾ ಮತ್ತೆ ಹಮ್ಜಾನ ಪಕ್ಕದಲ್ಲಿ ಇರೋ ಇನ್ನೊಬ್ಬ ಗ್ಯಾಂಗ್ ಮೆಂಬರ್ಗೆ ಎಚ್ಚರಿಕೆ ಆಯ್ತು. ಈಗ 3 ಜನ ಒಂದೇ ಸಮಯವನ ಮೇಲೆ ದಾಳಿ ಮಾಡಿದಾಗ ಕಾರ್ ಓಡಿಸೋದ್ರ ಜೊತೆಗೆ ಕೈಗೆ ಏನೇನ್ ಸಿಗುತ್ತೋ ಅದನ್ನೆಲ್ಲ ತಗೊಂಡು ಹೊಡಿತಾ ಇದ್ದಾನೆ. ಎಷ್ಟೊತ್ತು ಅಂತ ಇದನ್ನೇ ಮಾಡ್ತಾನೆ. ಅದಕ್ಕೆ ಇವನಿಗೆ ಕಾಣಿಸಿದ್ದು ರೋಡ್ ಸೈಡ್ ಅಲ್ಲಿ ಇದ್ದ ಫೈರ್ ಹೈಡ್ರಾಂಟ್. ಇವ್ರಿಗೆ ಹೊಡೆಯೋದ್ ಬಿಟ್ಟು ಸೀಟ್ ಬೆಲ್ಟ್ ಹಾಕೊಂಡ್ ಬಂದು ಈ ಫೈರ್ ಹೈಡ್ರಾಂಟ್ ಗೆ ಗುದ್ದುತ್ತಿದ್ದಂಗೆ ಹಮ್ಜಾನ ಪಕ್ಕದಲ್ಲಿ ಇದ್ದವನು ವಿಂಡ್ಶೀಲ್ಡ್ ನ ಹೊಡ್ಕೊಂಡು ಹಾರೋಗಿ ಮುಂದೆನೆ ಇದ್ದ ಸೈನ್ ಬೋರ್ಡ್ ಗೆ ಅವನ ತಲೆ ಹೊಡೆದಿದ್ರಿಂದ ತಲೆ ಅಪ್ಪಚ್ಚಿ ಆಗೋಗುತ್ತೆ. ಅಸ್ಲಾಂ ತಮ್ಮ ಟೀಮ್ ಜೊತೆ ಇಲ್ಲಿಗೆನೆ ಬರ್ತಿರೋದ್ರಿಂದ ಹಮ್ಜಾ ಕಾಡಿನ ಒಳಗೆ ಓಡ್ ಹೋಗ್ತಾನೆ. ಇದೇ ಸಮಯಕ್ಕೆ ಸಿಹಾಯಿ ಬಂದಾಗ ಹಮ್ಜಾ ಕಾಡಿನ ಒಳಗೆ ಓಡ್ ಹೋದ. ಮೊದ್ಲು ಅವನ ಕತೆ ಮುಗಿಸೋಗು ಅಂತ ಕಳಿಸ್ತಾನೆ ರೆಹಮಾನ್ ಮತ್ತೆ ಡೋಂಗಾ ಹತ್ರ ಅಸ್ಲಾಂ ಕಡೆ ಅವರು ಬಂದು ಫೈರ್ ಮಾಡ್ತಿದ್ದಾರೆ. ಆದ್ರೆ ರೆಹಮಾನ್ ಮತ್ತೆ ಡೋಂಗಾ ಕೂಡ ಕಾರಲ್ಲೇ ಇದ್ದ ಗನ್ಗಳನ್ನ ಎತ್ಕೊಂಡು ಶೂಟ್ ಮಾಡ್ತಿದ್ದಾರೆ. ಈ ಸೀನ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಎರಡೂ ಕಡೆಯವ್ರಿಗೂ ಕೂಡ ಸರಿಯಾಗಿ ಶೂಟ್ ಮಾಡೋಕೆ ಬರಲ್ಲ. ಅದ್ಯಾ ಟ್ರೈನಿಂಗ್ ಕೊಟ್ಟಿದ್ದಾರೋ ಏನೋ, ಒಂದು ಬುಲೆಟ್ ಕೂಡ ರೆಹಮಾನ್ ಮತ್ತೆ ಡೋಂಗಾಗೆ ಬೀಳಲ್ಲ. ರೆಹಮಾನ್ ಡೋಂಗಾಗೆ ನೀನು ಇವರನ್ನ ನೋಡ್ಕೋ ಅಂತ ಹೇಳಿ ಕಾಡಿಗೆ ಓಡ್ ಹೋಗ್ತಾನೆ. ಇದನ್ನ ನೋಡಿದ ಅಸ್ಲಾಂ ಕೂಡ ಇವನ ಹಿಂದೆನೆ ಹೋಗ್ತಿದ್ದಾರೆ. ಡೋಂಗಾ ಕಾರಲ್ಲಿ ಸೀಟ್ ಕೆಳಗಿರೋ ಗನ್ ತೆಕ್ಕೊಂಡು ಗ್ರೆನೇಡ್ ಗಳನ್ನ ದೇಹಕ್ಕೆ ನೇತ್ ಹಾಕೊಂಡು ಡೈರೆಕ್ಟ್ ಆಗಿ ಅಸ್ಲಾಂ ಕಡೆಯವರ ಮೇಲೆ ದಾಳಿ ಮಾಡೋಕೆ ಹೋದಾಗ ಇವನಿಗೆ ತುಂಬಾನೇ ಬುಲೆಟ್ಸ್ ಬೀಳುತ್ತೆ. ಆದ್ರೂ ಇವನು ಸಾಯೋ ಅಷ್ಟ್ರಲ್ಲಿ ಎಷ್ಟು ಜನರನ್ನ ಸಾಯಿಸೋಕೆ ಆಗುತ್ತೋ ಅಷ್ಟು ಜನರನ್ನ ಎತ್ತೋಣ ಅಂತ ಹೇಳಿ ಒಂದೇ ಸಮ ಶೂಟ್ ಮಾಡ್ತಾ ಇದ್ದಾಗ ಒಂದು ಬುಲೆಟ್ ಇವನ ಹತ್ರ ಇದ್ದ ಗ್ರೆನೇಡ್ ಗೆ ಬಿತ್ತು. ಇದರಿಂದ ಗ್ರೆನೇಡ್ ಜೊತೆಗೆ ಡೋಂಗಾ ಕೂಡ ಬ್ಲಾಸ್ಟ್ ಆಗೋಗ್ತಾನೆ. ಕಾಡಿನಲ್ಲಿ ಹಮ್ಜಾ ಮತ್ತೆ ಸಿಹಾಯಿ ತುಂಬಾನೇ ಹೊತ್ತು ಹೊಡೆದಾಡಿ ಆದ್ಮೇಲೆ ಹಮ್ಜಾ ಮರದ ಮೇಲೆ ಹಬ್ಕೊಂಡಿರೋ ಬಳ್ಳಿಯನ್ನ ನೋಡಿ ಇದನ್ನ ಇವನ ಕತ್ತಿಗೆ ಸುತ್ತಿ ಮೇಲೆಳೆದು ಸಾಯಿಸ್ಬಿಡ್ತಾನೆ. ಇಲ್ಲೇ ಹತ್ರದಲ್ಲಿ ರೆಹಮಾನ್ ಮತ್ತೆ ಅಸ್ಲಾಂ ಕೂಡ ಹೊಡೆದಾಡ್ತಿದ್ದಾರೆ. ಅಸ್ಲಾಂಗೆ ಕೆಳಗೆ ಬಿದ್ದಿರೋ ಗನ್ ಕೂಡ ಎತ್ಕೊಳ್ಳೋಕೆ ಬಿಡ್ದಂಗೆ ರೆಹಮಾನ್ ಹೊಡಿತಾ ಇದ್ದಾನೆ. ಇನ್ನೇನು ಅಸ್ಲಾಂನ ಕತ್ತಿಸ್ಕಿ ಸಾಯಿಸೇ ಬಿಟ್ಟ ಅನ್ನೋಷ್ಟ್ರಲ್ಲಿ ಹಮ್ಜಾ ಬರ್ತಾನೆ ಹೊಡ್ಸ್ಕೊಳೋಕೆ. ಆದ್ರೆ ಮುಂಬೈ ಅಟ್ಯಾಕ್ ನೆನಪಾಗಿ ಕೋಪ ನೆತ್ತಿಗೇರಿ ರೆಹಮಾನ್ ನ ಕೆಳಗಾಕೊಂಡು ಮುಖ ಹೊಡೆದಾಕ್ತಾನೆ ಹಮ್ಜಾ. ಹಿಂದೆನೆ ಅಸ್ಲಾಂ ಗನ್ ಎತ್ಕೊಂಡ್ ಬಂದು ಇವನ ಕತ್ತಿಗೆ ಶೂಟ್ ಮಾಡಿದ್ರು. ಆದ್ರೆ ಈಗ ನಮ್ಗೆ ಗೊತ್ತಾಗುತ್ತೆ ಇವರು ಪ್ಲಾನ್ ಮಾಡಿದ್ದು ರೆಹಮಾನ್ ನ ಇಲ್ಲಿ ಸಾಯಿಸೋಕೆ ಅಲ್ಲ, ಲಿಯಾರಿಗೆ ಕರ್ಕೊಂಡು ಹೋಗೋವರೆಗೂ ಇವನು ಜೀವಂತವಾಗಿ ಇರಬೇಕು ಅಂತ. ಹಮ್ಜಾ ರೆಹಮಾನ್ ನ ಕಾಪಾಡೋಕೆ ಎಷ್ಟು ಪ್ರಯತ್ನ ಪಟ್ಟ ಅಂತ ಎಲ್ಲರಿಗೂ ಗೊತ್ತಾಗೋದ್ ಬೇಡವಾ? ಅದಕ್ಕೆ ಅಸ್ಲಾಂ ರೆಹಮಾನ್ಗೆ ನಿನ್ ಗಾಯದೊಳಗೆ ಬೆರಳು ತೂರಿಸ್ಕೊಂಡು ಇಡ್ಕೋ, ಇಲ್ಲ ಬೇಗ ಸತ್ತೋಗ್ತೀಯ ಅಂತ ಹೇಳಿ ಹೋಗ್ತಾರೆ. ಹಮ್ಜಾ ರೆಹಮಾನ್ ನ ಹೊತ್ಕೊಂಡು ರೋಡ್ಗೆ ಬರ್ತಾನೆ. ಮತ್ತೆ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಶುರು ಮಾಡ್ತಾನೆ. ಯಾರಾದ್ರೂ ಗಾಡಿ ನಿಲ್ಲಿಸ್ರೋ ರೆಹಮಾನ್ ಬಾಯ್ ಇನ್ನೇನ್ ಹೋಗ್ಬಿಡ್ತಾರ ಆಮೇಲೆ ಅಂತ ಕಿರ್ಚಾಡ್ಬೇಕಾದ್ರೆ ಒಬ್ಬ ಆಟೋ ಡ್ರೈವರ್ ರೆಹಮಾನ್ ನ ನೋಡಿ ಸಹಾಯಕ್ಕೆ ಬರ್ತಾನೆ. ಆಟೋ ಅಲ್ಲಿ ಗಾಬರಿ ಆಗಿರೋ ಹಾಗೆ ಹಮ್ಜಾ ಆಕ್ಟಿಂಗ್ ಮಾಡ್ತಿರೋದು ನೋಡಿ ಸಾಯ್ತಿರೋ ರೆಹಮಾನ್ಗೂ ಕೂಡ ತಡ್ಕೊಳಕ್ ಆಗ್ತಿಲ್ಲ. ಕೊನೆಗೂ ಹಮ್ಜಾ ಇವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಾಗ ಸ್ಟ್ರೆಚರ್ ಮೇಲೆನೆ ರೆಹಮಾನ್ ಸಾವನ್ನಪ್ತಾನೆ. ಆದ್ರೆ ಸಾವನ್ನಪ್ಪಿದ ನಂತರ ಕೂಡ ರೆಹಮಾನ್ ಎದ್ದು ಸ್ಮೋಕ್ ಮಾಡ್ತಿರೋ ಹಾಗೆ ಹಮ್ಜಾಗೆ ಭ್ರಮೆ ಆದಾಗ ಶಾಕ್ ಅಲ್ಲಿ ಇಲ್ಲೇ ಸೈಲೆಂಟ್ ಆಗಿ ಕುತ್ಕೊಂತಾನೆ. ರೆಹಮಾನ್ ಕ್ರಿಮಿನಲ್ಲೇ ಆಗಿರ್ಬೋದು, ಕೆಟ್ಟವನೇ ಆಗಿರ್ಬೋದು, ಆದ್ರೆ ಹಮ್ಜಾಗೆ ಕೆಟ್ಟವನಾಗಿರ್ಲಿಲ್ಲ. ಒಂದು ರೀತಿ ಅಣ್ಣನ ಸ್ಥಾನದಲ್ಲಿ ನಿಂತು ಸಪೋರ್ಟ್ ಮಾಡ್ತಿರ್ತಾನೆ, ತುಂಬಾನೇ ನಂಬಿಕೆ ಇಟ್ಟಿರ್ತಾನೆ ಇವನ ಮೇಲೆ. ಈಗ ಒಂದು ರೀತಿ ಹಮ್ಜಾ ಮೋಸ ಮಾಡ್ದಂಗಾಯ್ತು. ಹಮ್ಜಾನ ಸ್ಥಾನದಲ್ಲಿ ಯಾರೇ ಇದ್ದಿದ್ರು ಇದೇ ರೀತಿ ಆಗ್ತಿತ್ತು ಸ್ನೇಹಿತರೆ. ಮನ್ಸಲ್ಲಿ ಜಾಸ್ತಿ ದಿನ ಉಳಿಲಿಲ್ಲ ಅಂದ್ರೂ ಕೂಡ ಒಂದು ಕ್ಷಣಕ್ಕಾದ್ರೂ ದುಃಖ ಆಗೇ ಆಗುತ್ತೆ. ಈ ಸೀನ್ ವಿಲಿಯಂ ಶೇಕ್ಸ್ಪಿಯರ್ ಅವರ ಫೇಮಸ್ ನಾಟಕ ಜೂಲಿಯಸ್ ಸೀಸರ್ಗೆ ರೆಫರೆನ್ಸ್ ಸ್ನೇಹಿತರೆ. ಜೂಲಿಯಸ್ ಸೀಸರ್ ನ ಬೆಳವಣಿಗೆ ಅವನ ಶಕ್ತಿಯನ್ನ ಸಹಿಸೋಕಾಗದೆ ರೋಮನ್ ಸೆನೆಟರ್ಸ್ ಪಿತೂರಿ ಮಾಡಿ ಜೂಲಿಯಸ್ ಸೀಸರ್ ಮೇಲೆ ಸುಮಾರು 60 ಜನ ದಾಳಿ ಮಾಡಿ ಚಾಕುಯಿಂದ ಚುಚ್ಚೋಕೆ ಶುರು ಮಾಡ್ತಾರೆ. ಈ ಗುಂಪಿನಲ್ಲಿ ಜೂಲಿಯಸ್ ಸೀಸರ್ ನ ಪ್ರಾಣ ಸ್ನೇಹಿತ ಬ್ರೂಟಸ್ ಕೂಡ ಇರೋದನ್ನ ನೋಡಿ ಜೂಲಿಯಸ್ ಫೈಟ್ ಮಾಡೋದು ಇಲ್ಲ, ತುಂಬಾನೇ ಆಘಾತ ಆಗುತ್ತೆ. ನನ್ನ ಸ್ನೇಹಿತನೇ ಈ ರೀತಿ ಮಾಡದ್ನಲ್ಲ ಅಂತ. ಜೂಲಿಯಸ್ ನ ಸಾವಿನ ನಂತರ ಕೂಡ ಬ್ರೂಟಸ್ಗೆ ಜೂಲಿಯಸ್ ನ ಆತ್ಮ ಕಾಣಿಸ್ಕೊಂತಾ ಇರುತ್ತೆ. ಬ್ರೂಟಸ್ ಮಾಡಿದ ತಪ್ಪನ್ನ ಪದೇ ಪದೇ ಇವನಿಗೆ ನೆನ್ಪು ಮಾಡಿಸ್ತಾ ಇರುತ್ತೆ. ಅದೇ ರೀತಿ ಇಲ್ಲೂ ಕೂಡ ಹಮ್ಜಾಗೆ ಆಗ್ತಾ ಇರೋದು. ಹಮ್ಜಾ ಉಜೇರ್ಗೆ ಫೋನ್ ಮಾಡಿ ಲಿಯಾರಿ ಟಾಸ್ಕ್ ಫೋರ್ಸ್ ಅವರು ರೆಹಮಾನ್ಗೆ ಶೂಟ್ ಮಾಡಿದ್ದಾರೆ, ಆದಷ್ಟು ಬೇಗ ಬನ್ನಿ ಅಂತ ಮೊದ್ಲೇ ಹೇಳಿದ್ದ. ಈಗ ಉಜೇರ್ ಬಂದಾಗ ರೆಹಮಾನ್ ಬದುಕಿಲ್ಲ ಅನ್ನೋ ವಿಷಯ ಹೇಳ್ತಾನೆ. ಉಜೇರ್ ತುಂಬಾನೇ ಹೇಳ್ತಾನೆ. ಹಮ್ಜಾನ ದೇಹದ ತುಂಬಾ ಗಾಯ ಆಗಿರೋದು ನೋಡಿ ಪಾಪ ರೆಹಮಾನ್ ನ ಕಾಪಾಡೋಕೆ ಸಖತ್ ಕಷ್ಟಪಟ್ಟಿರ್ಬೇಕು ಅಂತ ಅನ್ಕೊಂತಾನೆ. ಇದನ್ನೇ ಆಟೋ ಡ್ರೈವರ್ ಮೀಡಿಯಾ ಅವ್ರಿಗೆ ಹೇಳ್ತಿರೋದು. ಹಮ್ಜಾ ಬಾಯ್ ರೆಹಮಾನ್ ಬಾಯ್ ನ ಎತ್ಕೊಂಡ್ ಬಂದು ರೋಡ್ ಅಲ್ಲಿ ಓಡಾಡ್ತಿದ್ರು. ರೆಹಮಾನ್ ಬಾಯ್ ನ ಕಾಪಾಡೋಕೆ ತುಂಬಾನೇ ಕಷ್ಟಪಟ್ರು. ಆದ್ರೆ ಏನ್ ಮಾಡೋಕಾಗುತ್ತೆ, ದೇವ್ರು ಹಣೆಯಲ್ಲಿ ಏನ್ ಬರ್ದಿದ್ನೋ ಅದೇ ಆಗುತ್ತೆ ಅಂತ ಹೇಳ್ತಿದ್ದಾನೆ. ನ್ಯೂಸ್ ಅಲ್ಲಿ ಲಿಯಾರಿ
ಅಬ್ಕಾರಿ ಟಾಸ್ಕ್ ಫೋರ್ಸ್ ಅವರು ಚೆಕಿಂಗ್ ಮಾಡಬೇಕಾದ್ರೆ ರೆಹಮಾನ್ ನ ಕಾರಲ್ಲಿ ವೆಪನ್ ಸಿಕ್ಕಿದೆ. ಹಾಗಾಗಿ ರೆಹಮಾನ್ ಕಡೆಯವರು ಫೈರಿಂಗ್ ಶುರು ಮಾಡಿದ್ರಿಂದ SP ಚೌಧರಿ ಅಸ್ಲಾಂ ಮತ್ತೆ ಇವರ ಟೀಮ್ ಅವರು ರೆಹಮಾನ್ ಗ್ಯಾಂಗ್ ಮೇಲೆ ಶೂಟ್ ಮಾಡಿದ್ದಾರೆ. ಈ ದಾಳಿಯಲ್ಲಿ ಗಾಯಗೊಂಡಿದ್ದ ರೆಹಮಾನ್ ಸಾವನ್ನಪ್ಪಿದ್ದಾನೆ. ಜನ ಕೋಪಗೊಂಡಿದ್ದಾರೆ. ರೆಹಮಾನ್ ನ ಸಾವಿಗೆ ಉತ್ತರ ಕೇಳ್ತಾ ಇದ್ದಾರೆ ಅಂತ ಹೇಳ್ತಿರೋದನ್ನ ಇಕ್ಬಾಲ್ ಟಿವಿಯಲ್ಲಿ ನೋಡಿ ವೆಪನ್ಸ್ ಎಲ್ಲಿಂದ ಬರುತ್ತಪ್ಪ ಈಗ ಅಂತ ಟೆನ್ಷನ್ ಆಗಿದ್ದಾನೆ. ಕೊನೆಗೂ ಹೇಳಿದ್ನ ಮಾಡೇ ಬಿಟ್ರಲ್ಲ ಅಂತ ಜಮೀಲ್ ಶಾಕ್ ಅಲ್ಲಿ ಟಿವಿ ನೋಡ್ತಾ ಇದ್ರೆ ಹಮ್ಜಾ ಕೂಡ ರೆಹಮಾನ್ ಜೊತೆನೆ ಇದ್ನಲ್ಲ, ಅವನ ಕತೆ ಏನಾಯ್ತು ಅಂತ ಎಲಿನಾ ಭಯದಲ್ಲಿ ಕೂತಿದ್ದಾಗ ಹಮ್ಜಾ ಮನೆಗೆ ಬರ್ತಾನೆ. ಇವನ ಸ್ಥಿತಿ ನೋಡಿ ಇವಳಿಗೆ ತುಂಬಾನೇ ದುಃಖ ಆಗುತ್ತೆ. ಇವಳೇ ಊಟ ಕೂಡ ತಿನ್ನಿಸ್ತಾಳೆ. ಈಗ ನಾವು 2002ಕ್ಕೆ ಬರ್ತೀವಿ. ಆಪರೇಷನ್ ದುರಂಧರ್ ಏನು ಅನ್ನೋದನ್ನ ಅಜಯ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇರೋದನ್ನ ನೋಡ್ತೀವಿ. ಭಾರತ ಸೇರಿ ಪ್ರಪಂಚದ ಹಲವಾರು ಕಡೆ ಆಗ್ತಿರೋ ಟೆರರಿಸ್ಟ್ ಅಟ್ಯಾಕ್ ನ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ. ಟೆರರಿಸ್ಟ್ ಗಳಿಗೆ ಎಲ್ಲಿಂದ ವೆಪನ್ ಸಿಗ್ತಿದೆ ಅಂದ್ರೆ ಪಾಕಿಸ್ತಾನದ ಅಂಡರ್ ವರ್ಲ್ಡ್ ಇಂದ. ಅಲ್ಲಿರೋ ಕ್ರಿಮಿನಲ್ಸ್ ಮತ್ತೆ ಗ್ಯಾಂಗ್ಸ್ಟರ್ಸ್ ಇಂಥವರಿಗೆ ವೆಪನ್ಸ್ ನ ಸಪ್ಲೈ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರೋ ಅಂತವ್ರು ಅಥವಾ ಮರಣದಂಡನೆಗೆ ಒಳಗಾಗಿರೋ ಕ್ರಿಮಿನಲ್ಸ್ ಗೆ ಜೀವನದಲ್ಲಿ ಯಾವುದೇ ರೀತಿ ಉದ್ದೇಶ ಇರಲ್ಲ. ಅವರಿಗೆ ಆ ಉದ್ದೇಶವನ್ನ ಕೊಟ್ಟು ಅಂಡರ್ ಕವರ್ ಏಜೆಂಟ್ ಆಗಿ ಪಾಕಿಸ್ತಾನದ ಅಂಡರ್ ವರ್ಲ್ಡ್ ಗೆ ಅಲ್ಲಿನ ಮಾಫಿಯಾಗೆ ಜಾಯ್ನ್ ಆಗೋಕೆ ಕಳಿಸ್ತೀವಿ. ಆಗ ಅವರ ನಂಟು ಟೆರರಿಸ್ಟ್ ಗಳ ಜೊತೆ ಹೇಗಿದೆ ಅನ್ನೋ ಇನ್ಫಾರ್ಮೇಶನ್ ಫಸ್ಟ್ ಹ್ಯಾಂಡ್ ನಮಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇವರು ಹೇಳ್ತಿರೋ ರೀತಿ ಕ್ರಿಮಿನಲ್ ಗಳಲ್ಲಿ ಒಬ್ಬ ಹಮ್ಜಾ ಕೂಡ. ಹಮ್ಜಾನ ನಿಜವಾದ ಹೆಸರು ಈಗ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಜಸ್ಕಿರತ್ ಸಿಂಗ್ ರಂಗಿ ಅಂತ ಇವನ ಹೆಸರು. ಪ್ರೆಸೆಂಟ್ ಅಲ್ಲಿ ಹಮ್ಜಾ ತನ್ನ ಡೈರಿಯಲ್ಲಿ ರೆಹಮಾನ್ ಡಕೈತನ ಹೆಸರು ಬರ್ದಿದ್ನಲ್ಲ ಅದನ್ನ ಹೊಡೆದಾಕ್ತಾನೆ. ಕತೆ ಮುಗಿಸಿ ಆಯ್ತಲ್ಲ ಅದಕ್ಕೆ. ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಯಾರ್ಯಾರಿದಾರೋ ಅವರ ಹೆಸರನ್ನ ಬರ್ದಿಡ್ಕೊಂತಾನೆ. ಮೇಜರ್ ಇಕ್ಬಾಲ್, ಜಾವೇದ್ ಖನಾನಿ, ಸಾಜಿದ್ ಮಿರ್, ಟೆರರಿಸ್ಟ್ ಗಳಿಗೆ ಟ್ರೈನಿಂಗ್ ಕೊಟ್ಟು ಮುಂಬೈ ಅಟ್ಯಾಕ್ ಗೆ ಕಳಿಸಿದ್ದ ಅಬ್ದುಲ್ ಬಟೋವಿ, ಆಜಮ್ ಚೀಮಾ, ಕೊನೆದಾಗಿ ಬಡೆ ಸಾಬ್. ಈ ಬಡೆ ಸಾಬ್ ಯಾರು ಅಂತ ಇವನ್ಗೂ ಕೂಡ ಇನ್ನೂ ಗೊತ್ತಾಗಿಲ್ಲ. ಒಟ್ನಲ್ಲಿ ಇಷ್ಟು ಜನ ಇವನ ನೆಕ್ಸ್ಟ್ ಟಾರ್ಗೆಟ್. ಇಲ್ಲಿಗೆ ಪಾರ್ಟ್ 1 ಮುಗಿಯುತ್ತೆ. ಪಾರ್ಟ್ 2 ಅಲ್ಲಿ ಏನೇನಿರುತ್ತೆ ಅನ್ನೋ ಸಣ್ಣ ಟೀಸರ್ ಕೂಡ ತೋರಿಸ್ತಾರೆ. ಮೊದಲೇ ಹೇಳ್ದಂಗೆ ಹಮ್ಜಾ ಅಂದ್ರೆ ಜಸ್ಕಿರತ್ ಸಿಂಗ್ ರಂಗಿಯ ಬ್ಯಾಕ್ ಸ್ಟೋರಿನ ನಾವು ನೋಡ್ತೀವಿ. ಅದೇ ಹಮ್ಜಾ ರೆಹಮಾನ್ ನ ಸ್ಥಾನದಲ್ಲಿ ಕುತ್ಕೊಂಡು ತನ್ನ ಡೈರಿಯಲ್ಲಿ ಹೆಸರು ಬರ್ಕೊಂಡಿದ್ದಾನಲ್ಲ, ಅವರನ್ನೆಲ್ಲ ಹೇಗೆ ಕೊಲ್ತಾನೆ ಅನ್ನೋದನ್ನ ಕೂಡ ನೋಡ್ತೀವಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.